Hey, how yeah. much is this? How much? No, excuse me. Excuse me. Oh my God. Oh, hey, you pretty. Yeah, come on. ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JKFF CLG ಪ್ಲೇಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಫೈನಲ್ ಪಾರ್ಟ್. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟ್ ಎಂಡಿಂಗಲ್ಲಿ JK ನಿಮ್ಮನ್ನ ಫಾಸ್ಟಾಗಿ ಕಿಸ್ ಮಾಡ್ತಿರ್ತಾರೆ. ಇವಾಗ ಅಲ್ಲಿಂದನೇ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. JK ಸ್ಟಾಪ್ ಇಟ್, ಯು ಡೂಯಿಂಗ್ ವೆರಿ ರಾಂಗ್. ಐ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ಸ್ ಫಾರ್ ಯು, ಜಸ್ಟ್ ಲೀವ್ ಮೀ. ಅರ್ಥ ಆಗ್ತಿಲ್ವ ನಿಂಗೆ ಹೇಳ್ತಿರೋದು? ಬಟ್ JK ನಿಮ್ಮನ್ನ ಮಾತಾಡೋಕ್ಕೆ ಬಿಡುತ್ತೆ. ಸ್ಟ್ರಾಂಗ್ ಆಗಿ ನಿಮ್ಮ ಲಿಪ್ಸ್ನ ಕ್ಯಾಚ್ ಮಾಡಿ ಲಿಪ್ ಲಾಕ್ ಮಾಡ್ತಿದ್ದಾರೆ. ನೀವು ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ. ನೆಕ್ಸ್ಟ್ JK ಅವ್ರ ಸೆನ್ಸಿಗೆ ಬಂದು ಕಿಸ್ನ ಬ್ರೇಕ್ ಮಾಡಿ ನಿಮ್ಮ ಕಣ್ಗಳನ್ನೇ ಐಟೈ ನೋಡ್ತಾ ಲೈಟಾಗಿ ಒಂದು ಸ್ಮೈಲ್ ಮಾಡ್ತಾರೆ. ನೀವು ಟಕ್ಕನೆ JKನ ಹಿಂದೆ ಪುಷ್ ಮಾಡಿಬಿಡ್ತೀರಾ. JK ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಿಜ ಹೇಳು, ನಿನ್ನ ನಾರ್ಮಲ್ ಸ್ಟೇಜೆಲ್ಲ ಇದೆಯಾ ತಾನೇ? ನಿನ್ನೆ ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ಗಳೆಲ್ಲ ಫುಲ್ ಆ್ಯಂಡ್ ಫುಲ್ ಫೇಕ್. ಓ ರಿಯಲಿ? ಅಫ್ಕೋರ್ಸ್ ವಯನ್, ನೀನು ನನ್ನ ರೂಮ್ ಒಳಗಡೆ ಎಂಟರ್ ಆದಾಗಲೇ ನಂಗೆ ಗೊತ್ತಾಯಿತು ಯು ಆರ್ ನಾಟ್ ಮೈ ಇಮ್ಯಾಜಿನೇಷನ್, ನೀನು ರಿಯಲ್ ಅಂತ. ಗೊತ್ತಾಯ್ತಲ್ವಾ? ಅದ್ಯಾಕೆ ಡ್ರಾಮಾ? ಯಾಕೆ ಅಂದರೆ ಐ ಲವ್ ಯು, ಬಟ್ ಐ ಡೋಂಟ್ ಲವ್ ಯು. ಐ ಡೋಂಟ್ ಕೇರ್. JK ಮೊದಲೆಲ್ಲ ನನಗೆ ನನ್ನ ಕಂಡ್ರೆ ಆಗೋದಿಲ್ಲ. ನನಗೆ ಸುಮ್ಮನೆ ಟಾರ್ಚರ್ ಕೊಟ್ಟು ನನಗೆ ಇರಿಟೇಟ್ ಮಾಡ್ತಿದ್ದೆ. ಬಟ್ ಸಡನ್ ಸ್ವಲ್ಪ ದಿನಗಳಿಂದ ಏನಾಯಿತು ನಿನಗೆ? ದಿಢೀರು ನನ್ನ ಮೇಲೆ ನಿನಗೆ ಲವ್ ಬಂದಿದೆ ಅಂದರೆ ಅದನ್ನು ನಂಬೇಕಾ? ಈ ಲವ್ ಹೆಸರು ಹೇಳ್ಕೊಂಡು ಯಾಕೆ ನನ್ನ ಹತ್ರ ಈ ರೀತಿ ನಾಟಕ ಮಾಡ್ತಿದ್ಯಾ? ಇದೆಲ್ಲ ಚೆನ್ನಾಗಿ ಅನ್ಸುತ್ತಾ ನಿನಗೆ? ಏಯ್, ನಾನು ನೋಡಿದ್ರೆ ನಾಟಕ ಮಾಡೋ ಒಂಥರ ಕಾಣಿಸ್ತಿದ್ದೀನಾ? ಹೌದು, ಮೊದಲೆಲ್ಲ ನಾನು ನಿನ್ನ ಹೇಟ್ ಮಾಡ್ತಿದ್ದೆ, ಬಟ್ ಇವಾಗ ನಾನು ನಿನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ವಯನ್. ನಿನ್ನ ಮೇಲೆ ಹೇಗೆ ನನಗೆ ದಿಢೀರನ್ನು ಲವ್ ಹುಟ್ಟಿತು ಅಂತ ಕೇಳಿದೆ ಅಲ್ವಾ? ಏಯ್ ಫುಲ್, ನಿನ್ನ ಮಧ್ಯೆ ತುಂಬ ಕ್ಲೋಸ್ ಆ್ಯಂಡ್ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ನಡೆದಿದೆ. ಯಾಕೆ ಅದೆಲ್ಲ ನಿನಗೆ ಮರ್ತೋಯ್ತಾ? ನಾ ಎಷ್ಟೋ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಊರು ಸುತ್ತಿರ್ಬೋದು, ಆದರೆ ನಿನ್ನ ಜೊತೆ ಕ್ಲೋಸ್ ಆಗಿದ್ದ ಥರ ಬೇರೆ ಯಾವ ಹುಡುಗಿ ಜೊತೆನೂ ಅಟ್ಯಾಚ್ ಆಗಿರಲಿಲ್ಲ. ಆ ಕ್ಷಣಗಳೇ ಸಾಕು ನನಗೆ ನಿನ್ನ ಮೇಲೆ ಫಾಲ್ ಆಗೋಕ್ಕೆ. ಐ ರಿಯಲಿ ಲವ್ ಯು ವಯನ್. ನಿನ್ನ ಥರ ಹುಡುಗಿನ ನನ್ನ ಲೈಫಲ್ಲಿ ಯಾವತ್ತೂ ಯಾರನ್ನೂ ಮೀಟ್ ಆಗಿರಲಿಲ್ಲ. ಆ್ಯಂಡ್ ಯು ಸ್ಟೋಲ್ ಮೈ ಹಾರ್ಟ್. ನಾನು ಎಷ್ಟೇ ನಿನ್ನ ಹತ್ರ ಕ್ಲೋಸಾಗಿ ಬಂದರೂ ನೀನನ್ನು ಇಗ್ನೋರ್ ಮಾಡಿ ನನ್ನಿಂದ ದೂರ ಹೋಗ್ತಿದ್ದಲ್ಲ, ಮೇ ಬಿ ಅದೇ ನನ್ನ ಮನಸ್ಸಿಗೆ ನೀನು ಬೇಕು ಅಂತ ಅನ್ನಿಸ್ತಿತ್ತು ಅನಿಸುತ್ತೆ. ಸೊ ನಾನು ಯಾವುದೇ ಕಾರಣಕ್ಕೂ ನಿನ್ನ ಬಿಡೋ ಮಾತೇ ಇಲ್ಲ ವಯನ್ ಅಂದ್ಬಿಟ್ಟು JK ನಿಮ್ಮನ್ನ ಟೈಟಾಗಿ ಹಗ್ ಮಾಡ್ಕೋತಾರೆ. ಆವಾಗ ನೀವು ಈ ಹಿಂದೆ ಸ್ಟಾರ್ಟಿಂಗಿಂದ ನಿಮ್ಮ ಆ್ಯಂಡ್ JK ಮಧ್ಯೆ ನಡೆದ ಸೀನ್ಸ್ಗಳನ್ನೆಲ್ಲ ನೆನೆಸ್ಕೋತಾ ಇದ್ದೀರಾ. ಆ ಮೆಮೊರೀಸ್ ಎಲ್ಲ ನಿಮ್ಮ ಮೈಂಡಲ್ಲಿ ಹಾಗೆ ಫ್ಲ್ಯಾಶ್ ಆಗ್ತಿದೆ. ಜಂಕು, ನೀನು ಇವಾಗ ನಾರ್ಮಲಾಗೇ ಇದೆಯಾ ತಾನೇ? ಹೌದು ವಯನ್, ನಾನಿವಾಗ ನಾರ್ಮಲ್ಲೇ. ಬಟ್ ಪ್ರೀವಿಯಸ್ ಬ್ಯಾಕ್ 2 ಡೇಸಲ್ಲೆಲ್ಲ ನನ್ನ ಮೈಂಡ್ ನಿಜವಾಗ್ಲೂ ಡಿಸ್ಟರ್ಬ್ ಆಗಿತ್ತು. ನೀನು ನನ್ನ ಜೊತೆಗೆ ಇಲ್ಲದೇ ಇದ್ದರು ನೀನು ನನ್ನ ಜೊತೆಗೆ ಇದೆಯಾ ಅನ್ನೋ ಥರ ಇಮ್ಯಾಜಿನೇಷನ್. ಅದು ಬಿಡು. ಹೌದು, ನೀನು ಯಾಕೆ ವಿ ಆ್ಯಂಡ್ ಜಿಮನ್ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ? ಅದು ನನಗೆ ನಿಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಇಷ್ಟ ಆಗ್ತಿಲ್ಲ. ಯಾಕೆ? ಅದೆಲ್ಲ ನೀನು ನನ್ನ ಕ್ವಶನ್ ಮಾಡಬೇಡ JK. ನಾನು ಇವಾಗಲೂ ನಿಂಗೊಂದು ಚಾನ್ಸ್ ಕೊಡ್ತೀನಿ. ನೀನು ಅವ್ರ ಫ್ರೆಂಡ್ಶಿಪ್ನ ಬಿಟ್ಬಿಟ್ಟು ನನ್ನ ಹತ್ರ ಬಂದರೆ ಐ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಯುವರ್ ಲವ್. ವಯನ್ ಪ್ಲೀಸ್, ಇದು ಮಾತ್ರ ನನ್ನಿಂದ ಸಾಧ್ಯನೇ ಇಲ್ಲ. ಓಹ್, ಹಾಗಿದ್ರೆ ಓಕೆ. ಇನ್ಮೇಲೆ ನಾನು ಲವ್ ಮಾಡ್ತೀನಿ ಹಾಗೆ ಹೀಗೆ ಅಂತ ದಯವಿಟ್ಟು ಯಾವ ಡ್ರಾಮಾನು ಮಾಡಬೇಡ JK. ಏನೋ ದೊಡ್ಡದಾಗಿ ಹೇಳ್ತೀಯಾ ಐ ರಿಯಲಿ ಲವ್ ಯು ವಯನ್ ಅಂತ, ಆದರೆ ನನ್ನ ಲವ್ಗೋಸ್ಕರ ಆಫ್ಟರ್ ಆಲ್ ನೀನು ಫ್ರೆಂಡ್ಶಿಪ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ನೀನು. ಹಾಂ ವಯನ್, ನಿನ್ನ ಪ್ರಾಬ್ಲಮ್ ಆದರೂ ಏನು? ನನ್ನ ಫ್ರೆಂಡ್ಶಿಪ್ಪಿಂದ ನಿಂಗೆ ಏನಾದರೂ ತೊಂದರೆ ಆಗ್ತಿದೆಯಾ? ಇಷ್ಟಕ್ಕೂ ನೀನು ತೊಂದರೆಲಿದ್ದಾಗ ನನ್ನ ಥಯಾಂಗನೇ ನಿನ್ನ ಮಿನ್ನಿಂದ ಸೇವ್ ಮಾಡಿದ್ದು, ಅದನ್ನು ಮರಿಬೇಡ. ಐ ನೋ JK, ಥಯಾಂಗನೇ ನನ್ನ ಸೇವ್ ಮಾಡಿದ್ದು, ನಾನು ಯಾವತ್ತೂ ಅದನ್ನು ಮರೆಯಲ್ಲ. ಬಟ್ ನನಗೆ ಜಿಮಿನ್ ಆ್ಯಂಡ್ ಥಯಾಂಗ್ ಅವರಿಬ್ಬರು ನಿನ್ನ ಜೊತೆ ಫ್ರೆಂಡ್ಸ್ ಆಗಿರಬಾರ್ದು. ಅದು ನಂಗೆ ಚೂರು ಇಷ್ಟ ಆಗ್ತಿಲ್ಲ JK. ಓ, ಇದೇ ನಿನ್ನ ಕೊನೆ ಮಾತಾ? ಹೌದು. ಓಕೆ, ಯು ಮೇ ಗೋ ನೌ. ಎಲ್ಲಿಗೆ? ನಿನ್ನ ಮನೆಗೆ ಹೊರಡು ವಯನ್. ಆರ್ ಯು ಶೋರ್? ಎಸ್. ಓಕೆ, 1 ಮಿನಿಟ್ ವಯನ್. ಹೋಗೋಕ್ಕೂ ಮುಂಚೆ ಒಂದು ಮಾತನ್ನ ಚೆನ್ನಾಗಿ ನೆನಪಲ್ಲಿಟ್ಕೊ. ಈ JK ತನ್ನ ಲೈಫಲ್ಲಿ ಯಾವುದನ್ನು ಕಳ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ. ನನಗೆ ನೀನು ಬೇಕು ಆ್ಯಂಡ್ ನನ್ನ ಫ್ರೆಂಡ್ಶಿಪ್ಪು ಬೇಕು. ಡೂ ಯು ಅಂಡರ್ಸ್ಟ್ಯಾಂಡ್ ಅಂತ ನಿಮ್ಮ ಕೈನ ಟೈಟಾಗಿ ಹಿಡಿದು ಅವ್ರ ಪಕ್ಕ ಕೇಳ್ಕೊಂಡು ನಿಮ್ಮ ಲಿಪ್ಸ್ನ ಸ್ಟ್ರಾಂಗಾಗಿ ಬೈಟ್ ಮಾಡಿ ಕಿಸ್ ಮಾಡ್ತಾರೆ. ನಿಮಗೆ JK ಮಾಡಿದ ಬೈಟ್ನ ನಿಮ್ಮಿಂದ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ತುಂಬ ಪೇಯ್ನ್ ಫೀಲ್ ಆಗ್ತಿದೆ. ನೀವು ಅವ್ರನ್ನ ಹಿಂದೆ ಪುಷ್ ಮಾಡೋದಕ್ಕೆ ನೋಡ್ತೀರಾ, ಬಟ್ ಆಗಲ್ಲ. JK ನಿಮ್ಮನ್ನ ಗ್ರಿಪ್ಪಾಗಿ ಇಟ್ಕೊಂಡು ಟೈಟಾಗಿ ಹಗ್ ಮಾಡ್ಕೋತಾರೆ. ಆ ನೈಟ್ ಫುಲ್ ನೀವು JK ರೂಮಲ್ಲೇ ಇರ್ತೀರಾ. JK ನಿಮ್ಮನ್ನ ಎಲ್ಲೋ ಹೋಗೋದಕ್ಕೆ ಬಿಡಲ್ಲ. ಸುಮ್ಮನೆ ನಿಮ್ಮ ಮನೆಗೆ ಹೋಗು ಅಂತ ಹೇಳ್ತಾರೆ ಹೊರತು ಬಟ್ ಹೋಗೋದಕ್ಕೆ ಬಿಟ್ಟಿರಲ್ಲ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ನೀವಿವಾಗ ನಿಮ್ಮ ಮನೆಗೆ ಹೋಗ್ತಿದ್ದಾಗೆ ನಿಮ್ಮ ಅಣ್ಣ ನಿಮ್ಮನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ವಯನ್, ಇತ್ತೀಚೆಗೆ ನೀನು ಎಲ್ಲಿಗೆ ಹೋಗ್ತೀಯಾ ಆ್ಯಂಡ್ ಎಲ್ಲಿಂದ ಬರ್ತೀಯಾ ಅನ್ನೋದನ್ನೇ ಸರಿಯಾಗಿ ನನ್ನ ಹತ್ರ ಏನೂ ಹೇಳಲ್ಲ. ಈಗ ನೀನು ಅದಕ್ಕೆ ಸಪೋರ್ಟ್ ಬೇರೆ. ಹೇಳು ವಯನ್, ನೆನೆ ಪೂರ್ತಿ ನೀನು ಎಲ್ಲಿದ್ದೆ? ಯಾವ ಫ್ರೆಂಡ್ ಮನೆಗೆ ಹೋಗಿದ್ದೆ?
ಅಣ್ಣ ನಾನು ಅದಕ್ಕೆ ಹತ್ರ ಹೇಳಿದ್ದೆ, ನನ್ನ ನ್ಯೂ ಫ್ರೆಂಡ್ ಸೂಫಿ ಅಂತ, ಅವಳಿಗೆ ಹುಷಾರಿಲ್ಲ, ಅವಳನ್ನ ನೋಡ್ಕೊಂಬರೋದಕ್ಕೆ ಅವಳ ಮನೆಗೆ ಹೋಗ್ತಿದ್ದೀನಿ ಅಂತ. ಸರಿ, ನೀನು ಅದಕ್ಕೆ ಹತ್ರ ಹೇಳ್ದೆ, ನನ್ನ ಹತ್ರ ಹೇಳ್ದ? ಫ್ರೆಂಡ್ನ ನೋಡೋದಕ್ಕೆ ಅವ್ರ ಮನೆಗೆ ಹೋದರೆ ಓದ್ವಾ ನೋಡ್ಕೊಂಡು ಬಂದ್ವಾ ಅಂತ ಇರಬೇಕು. ಅದನ್ನು ಬಿಟ್ಟು ಅವ್ರ ಮನೇಲೇ ಸ್ಟೇ ಮಾಡ್ಕೊಂಡಿರ್ಬೇಕು ಅನ್ನೋದೇನಿಲ್ಲ. ಅಣ್ಣ ನಾನು ಅವಳನ್ನ ನೋಡೋದಕ್ಕೆ ಹೋಗಿದ್ದೆ ಸಂಜೆ ಟೈಮಲ್ಲಿ. ಅವಳ ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ 7:30 ಆಗಿತ್ತು. ಇನ್ನು ಅವಳನ್ನ ನೋಡ್ಕೊಂಡು ವಾಪಸ್ ಬರಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ನೈಟ್ ಟೈಮ್ ಬೇರೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಅಲ್ಲೇ ಉಳ್ಕೊಂಬಿಟ್ಟೆ. ಆ್ಯಂಡ್ ಅವಳ ಪೇರೆಂಟ್ಸು ನನಗೆ ಕಳಿಸ್ಲಿಲ್ಲ. ಸಾರಿ ಅಣ್ಣ, ನಾನು ನಿಮ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು, ಬಟ್ ಮಾಡಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಇದೊಂದು ಸಲ ನನ್ನ ಕ್ಷಮಿಸ್ಬಿಡು, ಮತ್ತಿನ್ನು ಯಾವುದೂ ಈ ರೀತಿ ಆಗಲ್ಲ. ಸರಿ, ಇದೇ ಕೊನೆ, ಮತ್ತೆ ಈ ರೀತಿ ನಡಿಬಾರ್ದು. ಓಕೆ ಅಣ್ಣ, ಎಲ್ಲೇ ಹೋಗೋದಿರೋ ನನಗೆ ಇನ್ಫಾರ್ಮ್ ಮಾಡು ವಯನ್. ಓಕೆ ಸರಿ. ನಾನು ನನ್ನ ರೂಮ್ಗೆ ಹೋಗ್ತೀನಿ. ಏನೋ ಒಂದು ನಿಮಿಷ ನಿಂತ್ಕೊ. ಹೇಳೋಣ, ನೀನೇನಾದರೂ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಯಾಕೆ ಕೇಳ್ತಿದ್ಯಾ? ಏನಾಯಿತು? ಏನಿಲ್ಲ, ಸುಮ್ಮನೆ ಕೇಳ್ತಿದ್ದೀನಿ, ಹೇಳು. ನಿನಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾನಾ? ನೋ, ಇಲ್ಲ ಅಣ್ಣ. ಇದು ನಿಜಾನಾ? ನಾನು ನಂಬೋದಾ? ಹೌದು. ನೀನು ಯಾರನ್ನೂ ಲವ್ ಮಾಡ್ತಿಲ್ಲ? ಓಕೆ. ಬಟ್ ನಿನ್ನ ಕಾಲೇಜಲ್ಲಿ ನಿನ್ನಿಂದೆ ಯಾವ ಹುಡ್ಗನಾದರೂ ಲವ್ ಗಿವು ಅಂದ್ಕೊಂಡು ನಿನಗೆ ಟಾರ್ಚರ್ ಕೊಡ್ತಿದ್ದಾನಾ? ಆಗ ನೀವು ಸಡನ್ ನಿಮ್ಮ ಅದಕ್ಕೆ ಫೇಸ್ನ ನೋಡ್ತೀರಾ, ಬಟ್ ಅವರು ನನಗೇನೂ ಗೊತ್ತಿಲ್ಲಪ್ಪ, ನಾನೇನು ನಿನ್ನ ಅಣ್ಣನ ಹತ್ರ ಯಾವ ವಿಷಯನೂ ಹೇಳಿಲ್ಲ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ. ವಯನ್, ವಯನ್, ಆ ಕಡೆ ಏನು ನೋಡ್ತಿದ್ಯಾ? ಇಲ್ಲಿ ನನ್ನ ಕಡೆ ನೋಡು. ನಾನು ಕೇಳ್ತಿರೋ ಕ್ವಶನ್ಗೆ ಆನ್ಸರ್ ಮಾಡು ಫಸ್ಟು. ಇಲ್ಲಣ್ಣ, ನನ್ನ ಹಿಂದೆ ಆ ಥರ ಯಾವ ಹುಡುಗನೂ ಬಿದ್ದಿಲ್ಲ. ನಾನು ನನ್ನ ಪಾಡಿಗೆ ಕಾಲೇಜಿಗೆ ಹೋಗ್ತೀನಿ, ನೇರ ಮನೆಗೆ ಬರ್ತೀನಿ ಅಷ್ಟೇ. ಓ, ಹಾಗಿದ್ರೆ ಸರಿ. ಇಲ್ಲಿ ನೋಡು ವಯನ್, ನಾನು ಮತ್ತೆ ಕೇಳ್ತಾ ಇದ್ದೀನಿ, ನಿಂಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದರೆ ಅಥವಾ ನಿನ್ನಿಂದ ಯಾರಾದರೂ ಬಿದ್ದಿದ್ರೆ ದಯವಿಟ್ಟು ನನ್ನ ಹತ್ರ ಇವಾಗಲೇ ನಿಜ ಹೇಳಿಬಿಡು. ಇಲ್ಲ ಅಣ್ಣ, ನಿಜವಾಗ್ಲೂ ಯಾರೂ ಇಲ್ಲ. ನೀನು ಯಾಕೆ ಇವಾಗ ಇಷ್ಟೊಂದು ಕ್ವಶನ್ ಮಾಡ್ತಿದ್ಯಾ ನನ್ನ? ಅದು ಏನಿಲ್ಲ ವಯನ್, ನಾನು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ನನ್ನ ಬಿಸ್ನೆಸ್ ಶೇರಿಂಗ್ ಪಾರ್ಟ್ನರ್ ಲೀಗೆ ನೀನು ತುಂಬ ಇಷ್ಟ ಆಗಿದೆಯಾ. ಮಿಸ್ಟರ್ ಲೀ ನಿನ್ನ ಮ್ಯಾರೇಜ್ ಆಗಬೇಕು ಅಂತ ಬಯಸ್ತಿದ್ದಾರೆ. ಸೊ ನಾಳೆ ಈವ್ನಿಂಗ್ ನೀ ಅವ್ರ ಜೊತೆ ಡೇಟಿಂಗ್ ಹೋಗು. ವಾಟ್? ಅಣ್ಣ, ಅವ್ರಿಗೆ ನಾನೇ ಹೇಗೆ ಗೊತ್ತು? ನಾನೇ ಹೇಗೆ ಇಷ್ಟ ಆದೆ ಅವ್ರಿಗೆ? ಅದೊಂದಿನ ನಾನೇ ನನ್ನ ಫೋನಲ್ಲಿ ಅವರಿಗೆ ನಮ್ಮ ಫ್ಯಾಮಿಲಿ ಫೋಟೋಸ್ಗಳನ್ನೆಲ್ಲ ತೋರಿಸ್ತಿದ್ದೆ. ಅದು ಫೋಟೋದಲ್ಲಿ ನಿನ್ನ ನೋಡಿ ನಿನ್ನ ಬಗ್ಗೆ ವಿಚಾರಿಸಿದ್ರು. ನಾನಿದು ನನ್ನ ಸಿಸ್ಟರ್ ಇಲ್ಲೇ ಕೊರಿಯನ್ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಿದ್ದಾಳೆ ಅಂತ ಹೇಳಿದೆ. ಸೊ ಅವತ್ತೇ ಅವ್ರು ನಿನ್ನ ಕೇಳಿದರು. ನಾನು ನನ್ನ ತಂಗಿ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ, ವೆಯ್ಟ್ ಮಾಡಿ ಅಂತ ಹೇಳಿದೆ. ಬಟ್ ನಿನ್ನ ಹತ್ರ ಹೇಳೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹೇಳು ವಯನ್, ನಾಳೆ ಲೀ ಜೊತೆ ಡೇಟಿಂಗ್ ಹೋಗ್ತೀಯಾ? ಅಣ್ಣ, ಇವಾಗಲೇ ಯಾಕೆ? ನನಗೆ ಡೇಟಿಂಗ್ ಎಲ್ಲ ಏನೂ ಬೇಡ. ನಾನು ಫಸ್ಟ್ ನನ್ನ ಸ್ಟಡೀಸ್ನ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಏನಿದ್ರು ನೋಡ್ಕೊಳ್ಳೋಣ. ಇವಾಗ ಬೇಡ ವಯನ್, ನಿನ್ನ ಸ್ಟಡೀಸ್ ಎಲ್ಲ ಅದ್ರ ಪಾಡಿಗೆ ತಾನಾಗಿ ಕಂಪ್ಲೀಟ್ ಆಗುತ್ತೆ. ನಾಳೆ ಡೇಟಿಂಗ್ ಹೋಗೋದ್ರಿಂದ ಅದಕ್ಕೆ ಯಾವುದಕ್ಕೇನೂ ಬರಲ್ಲ. ನಾನೇ ನಿನ್ನ ನಾಳೆನೇ ಮ್ಯಾರೇಜ್ ಆಗು ಅಂತ ಹೇಳಿದ್ನಾ? ಜಸ್ಟ್ ಡೇಟಿಂಗ್ ತಾನೇ, ಹೋಗ್ಬಿಟ್ಟು ಬಾ ವಯನ್. ಇವಾಗಲಿಂದನೇ ನೀವಿಬ್ಬರು ಮೀಟ್ ಮಾಡಿ ಮಾತಾಡ್ಕೊಂಡ್ರೆ ನಿಮ್ಮಿಬ್ಬರು ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ್ಯಂಡ್ ನಿಮ್ಮ ಬಾಂಡಿಂಗು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮಿಸ್ಟರ್ ಲೀ ಸೂಪರ್ ಹ್ಯಾಂಡ್ಸಮ್ ಮ್ಯಾನ್, ಗೊತ್ತಾ? ಅವ್ರ ಪ್ರೊಫೈಲ್ ಆ್ಯಂಡ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪರ್ಫೆಕ್ಟ್ ಆಗಿದೆ. ನೀನು ಅವ್ರನ್ನ ಮದುವೆ ಆದರೆ ಖಂಡಿತ ಲೈಫ್ ಚೆನ್ನಾಗಿರುತ್ತೆ ವಯನ್. ನನ್ನ ಮಾತು ಕೇಳು, ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಡೇಟ್ ಮಾಡು, ಪಕ್ಕ ನಿನ್ನ ಲೈಫ್ ಸೆಟಲ್. ಇವಾಗ ನಿಮ್ಮ ಅಣ್ಣ ಹೇಳಿದ ಮಾತನ್ನ ಕೇಳಿ ನಿಮಗಂತೂ ಹೆವಿ ಇರಿಟೇಟ್ ಆಗ್ತಿದೆ. ನಾನು ಯಾಕಾದರೂ ನಂಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿದ್ನು ಅಂತ ಮನಸ್ಸಲ್ಲೇ ಫೀಲ್ ಆಗ್ತಿದ್ದೀರಾ. ಆ್ಯಂಡ್ ಅದೇ ಸೇಮ್ ಟೈಮ್ ನಿಮ್ಮ ಅಣ್ಣನ ಹತ್ರ ನೋ ಅಂತ ಹೇಳೋದಕ್ಕೆ ಆಗ್ತಿಲ್ಲ, ಭಯ ಆಗ್ತಿದೆ ನಿಮಗೆ. ಸೊ ನೀವು ಸರಿ ಅದೇನಾಗುತ್ತೋ ನೋಡ್ಕೊಂಡೇ ಬಿಡೋಣ ಅಂದ್ಕೊಂಡು, ಓಕೆ ಅಣ್ಣ, ನಾನು ನಾಳೆ ಲೀ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ರೂಮ್ಗೆ ಹೋಗ್ತೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಮಿಡ್-ನೈಟ್. ನಿಮ್ಗಂತೂ ಇವಾಗ ನಿದ್ದೆನೇ ಬರ್ತಿಲ್ಲ, ಆದರೆ ನಿಮ್ಮ ಫೋನ್ಗೆ ಒಂದು ಕಾಲ್ ಬರ್ತಿದೆ. ಇವನಿಗೆ ಮಾಡೋದಕ್ಕೆ ಬರೀ ಕೆಲಸನೇ ಇಲ್ಲ, ಮಾಡ್ತೀನಿ ಇರೋ ನಿಮಗೆ. ಚೇಕೆ, ಇಷ್ಟೊತ್ತಲ್ಲಿ ಏನಕ್ಕೆ ನನಗೆ ಕಾಲ್ ಮಾಡ್ತಿದ್ಯಾ? ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ ನಿಮಗೆ? ನಾನು ಮಲ್ಕೊಳ್ಳೋದಾಗಿರಲಿ ವಯನ್, ಏನು ನಾನು ಕಾಲ್ ಮಾಡಿದ ತಕ್ಷಣ ಒಂದೇ ರಿಂಗಿಗೆ ಕಾಲ್ ಪಿಕ್ ಮಾಡಿಬಿಟ್ಟೆ? ನನ್ನ ಮಿಸ್ ಮಾಡ್ಕೊತಿದ್ದ? ಶಡಾಪ್ ಚೇಕೆ, ಏನಕ್ಕೆ ಇವಾಗ ನನಗೆ ಕಾಲ್ ಮಾಡಿದೆ ಅಂತ ಹೇಳು. ವಯನ್, ಪ್ರೇಮಿಗಳ ಮಾತುಕತೆ ನಡೆಯೋದೇ ಮಿಡ್-ನೈಟ್ ಫೋನ್ ಕಾಲಲ್ಲಲ್ವಾ? ಲವರ್ ಜೊತೆ ಗಂಟೆಗಟ್ಟಲೆ ಮಾತಾಡಲಿಲ್ಲ ಅಂದರೆ ಸರಿಯಾಗಿ ನಿದ್ದೆ ಹೇಗೆ ಬರುತ್ತೆ? ಸೊ ಅದಕ್ಕೆ ಕಾಲ್ ಮಾಡಿದೆ. ಮತ್ತು ಏನು ಸಮಾಚಾರ? ನಾನು ನೆನಪೆಲ್ಲ ತುಂಬ ಚೆನ್ನಾಗಿ ಬರ್ತಿದ್ಯಾ ನಿನಗೆ? ಚೇಕೆ, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ಫೋನ್ ಇಡು ಫಸ್ಟು. ಒಂದು ನಿಮಿಷ ಇರು. ವಯನ್, ನಿನ್ನೆ ನೈಟ್ ಫುಲ್ ನಾವಿಬ್ಬರು ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ದೋ ಅಲ್ವಾ? ಆ ಮೂಮೆಂಟ್ಸ್ ಎಲ್ಲ ತುಂಬ ನೆನಪಾಗ್ತಿದೆ ಕಣೆ. ನಾಳೆ ಮತ್ತೆ ನಮ್ಮ ಮನೆಗೆ ಬರ್ತೀಯಾ?
ಆಗ ನೀವು ನೆನೆದು ಫ್ಲ್ಯಾಶ್ ಬ್ಯಾಕ್ನ ನೆನಪಿಸ್ಕೊತೀರಾ. ಜೆ ಕೆ ನಿಮ್ಮನ್ನ ಟೈಟಾಗಿ ತಪ್ಕೊಂಡಿರ್ತಾರಲ್ವಾ, ಆಗ ನೀವು ಜೆ ಕೆ ಏನು ಮಾಡ್ತಿದ್ಯಾ, ಮರ್ಯಾದೆಯಿಂದ ಬಿಡು ನನ್ನ, ಹೀಗೆ ಟೈಟಾಗಿ ನನ್ನ ಹಿಪ್ನ ಹಿಡಿಬೇಡ, ತುಂಬ ನೋವಾಗ್ತಿದೆ, ನಾನು ಇವಾಗಲೇ ನನ್ನ ಮನೆಗೆ ಹೋಗ್ತೀನಿ ಅಂತ ನೀವು ಅವ್ರ ಹತ್ರ ತುಂಬ ಸ್ಟ್ರಗಲ್ ಮಾಡಿರ್ತೀರಾ. ಆದರೆ ಜೆ ಕೆ ನಿಮ್ಮನ್ನ ಹೋಗೋದಕ್ಕೆ ಬಿಟ್ಟಿರಲ್ಲ. ಅದ್ರ ಬದಲಾಗಿ ನಿಮ್ಮನ್ನ ಲಿಫ್ಟ್ ಮಾಡಿ ಎತ್ಕೊಂಡು ಬೆಡ್ ಮೇಲೆ ಬಿಸಾಕಿರ್ತಾರೆ. ನೆಕ್ಸ್ಟ್ ಆ ನೈಟ್ ಫುಲ್ ನಿಮ್ಮ ಮೈ ಮೇಲೆ ಓವರಾಗಿ ನಿಮ್ಮನ್ನ ಟೈಟಾಗಿ ಹಗ್ ಮಾಡಿಕೊಂಡು ನಿಮ್ಮ ಚೆಸ್ಟ್ ಮೇಲೆ ಅವ್ರ ತಲೆ ಇಟ್ಟು ಮಲ್ಕೊಂಡಿರ್ತಾರೆ. ಅದರ್ವೈಸ್ ನಿಮ್ಮನ್ನ ಬೇರೆ ಥರ ಸಮಥಿಂಗ್ ಆಗಿ ಏನೂ ಬ್ಯಾಡಾಗಿ ಮಿಸ್ಬಿಹೇವ್ ಮಾಡ್ಕೊಂಡಿರಲ್ಲ ನಿಮ್ಮ ಹತ್ರ. ನೀವು ಇವಾಗ ಅದನ್ನು ನೆನಪಿಸ್ಕೊಂಡು ಸೈಲೆಂಟಾಗಿದ್ದೀರಾ. ವಯನ್, ಹೇ ವಯನ್, ಮಾತಾಡೆ, ಏನು ನಿದ್ದೆ ಮಾಡಿಬಿಟ್ಟಾ? ಸರಿ, ನಾನು ಇವಾಗ ವಿಡಿಯೋ ಕಾಲ್ ಮಾಡ್ತೀನಿ, ಆನ್ಲೈನ್ ಬಾ ವಯನ್ ಅಂತ ಆ ಸೈಡಿಂದ ಕಿರ್ಚ್ಕೋತಾ ಇದ್ದಾರೆ ಜೆ ಕೆ. ಬಟ್ ನೀವು ಕಾಲ್ ಕಟ್ ಮಾಡಿಬಿಟ್ಟು ಫೋನ್ನ ಸೈಡಲ್ಲಿ ಇಡ್ತೀರಾ. ನಿಮ್ಮ ಮೈಂಡ್ ಫುಲ್ ಏನೋ ಒಂಥರ ಜೆ ಕೆ ಬಗ್ಗೆನೇ ಯೋಚನೆ, ಆಲೋಚನೆಗಳು ರನ್ನಿಂಗ್, ಜಂಪಿಂಗ್, ಸ್ಕಿಪ್ಪಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದಾವೆ. ಇವಾಗ ನೆಕ್ಸ್ಟ್ ಡೇ ನೀವು ಕಾಲೇಜಿಗೆ ಬರ್ತಿದ್ದಾಗ ನಿಮ್ಮ ಕ್ಲಾಸ್ ರೂಮ್ ಎಂಟ್ರೆನ್ಸಲ್ಲಿ ಟೇ, ಜಿಮಿನ್ ಆ್ಯಂಡ್ ಜೆ ಕೆ ಅವ್ರು 3 ಜನ ನಿಮಗೋಸ್ಕರ ಕಾಯ್ತಾ ನಿಂತಿದ್ದಾರೆ. ಅವ್ರು 3 ಜನನೂ ಒಟ್ಟಿಗೆ ನೋಡಿ ನೀವೇನು ರಿಯಾಕ್ಟ್ ಮಾಡದೆ ಅವ್ರನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಿದ್ದೀರಾ. ಕಿಮ್ಸು ನಿಮ್ಮ ಜೊತೆಗೆ ಇರ್ತಾಳೆ. ವಯನ್, ಜೆ ಕೆ ನಿನ್ನೆ ನೋಡ್ತಿದ್ದಾನೆ, ನೋಡಿದ್ರು ನೋಡ್ತಾನೆ, ಬಾ ಹೋಗೋಣ. ಆಗ ನಮ್ಮ ಜಿಮಿನ್ ಕಿಮ್ಸು ಕೈನ ಹಿಡ್ಕೊಂಡು ಸೈಡಿಗೆ ಇಳ್ಕೊಂಡು ಹೋಗ್ತಾರೆ. ಜೆ ಕೆ ನಿಮ್ಮ ಹತ್ರ ಬರ್ತಾರೆ. ವಯನ್, ಏನು ನಾನು ನೋಡಿದ್ರು ನೋಡದೇ ಇರೋ ಹಾಗೆ ಹೋಗ್ತಿದ್ಯಾ? ನಾನಿನ್ನೂ ಪೂರ್ತಿ ರಿಕವರಿನೇ ಆಗಿಲ್ಲ ಗೊತ್ತಾ, ಆ ಫೀವರ್ ಇನ್ನೂ ಸ್ವಲ್ಪ ಹಾಗೆ ಇದೆ, ಆದರೂ ಪರವಾಗಿಲ್ಲ ಅಂತ ನಿನಗೋಸ್ಕರ ಕಾಲೇಜಿಗೆ ಬಂದೆ. ನೀನು ನೋಡಿದ್ರೆ ನಾನು ಇಗ್ನೋರ್ ಮಾಡಿಬಿಟ್ಟು ಹೋಗ್ತಿದ್ಯಾ? ಇರಲಿ ಪರವಾಗಿಲ್ಲ, ನೈಟ್ ನಾನು ವಿಡಿಯೋ ಕಾಲ್ ಮಾಡ್ತೀನಿ ಅಂದೆ, ಬಟ್ ನೀನು ಯಾಕೆ ಕಾಲ್ ಕಟ್ ಮಾಡಿದೆ? ಏಯ್ ವಯನ್, ನಿನ್ನನ್ನೇ ಕೇಳ್ತಾ ಇರೋದು, ಹೇಳೆ ಏನಕ್ಕೆ? ಬಟ್ ನೀವು ಜೆ ಕೆ ಮತ್ತು ಒಂಚೂರು ಕಿವಿಗೆ ಹಾಕೊಳ್ದೆ ಸೀದಾ ಹೋಗಿ ಬೆಂಚಲ್ಲಿ ಕೂತ್ಕೋತೀರಾ. ನಿಮ್ಮ ಬಿಹೇವಿಯರ್ ನೋಡಿ ನಮ್ಮ ಥೇಯಾಂಗ್ಗೆ ತುಂಬ ಕೋಪ ಬರ್ತಿದೆ. ಈ ಕಡೆ ಕಿಮ್ಸು, ಜಿಮಿನಾ ಕೈ ಬಿಡು, ಏನು ನಿನ್ನ ಪ್ರಾಬ್ಲಮ್, ಏನಕ್ಕೆ ನಾನು ನೀನು ಹೇಳ್ಕೊಂಡು ಹೋಗ್ತಿದ್ಯಾ? ಕಿಮ್ಸು, ನಿನ್ನ ಫ್ರೆಂಡಿಗೆ ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ವಯನ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾಳೆ? ನಮ್ಮ ಜೆ ಕೆ ಅವಳನ್ನ ಎಷ್ಟೊಂದು ಲವ್ ಮಾಡ್ತಿದ್ದಾನೆ ಗೊತ್ತಾ? ಇದು ಯಾಕೆ ಅವಳಿಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ವಯನ್ ನಮ್ಮ ಜೆ ಕೆನ ತುಂಬಾ ಸತಾಯಿಸ್ತಿದ್ದಾಳೆ. ನೀನಾದರೂ ಒಂದು ಮಾತು ಹೇಳು ಅವಳಿಗೆ. ಏನು ಹೇಳಬೇಕು ಜಿಮಿನ್? ನಿನಗೆ ನಿನ್ನ ಫ್ರೆಂಡ್ ಜೆ ಕೆ ಲವ್ ಮಾತ್ರ ಗೊತ್ತಾಗ್ತಿದೆ, ಆದರೆ ವಯನ್ ಲವ್ ಗೊತ್ತಾಗ್ತಿಲ್ಲ ಅಲ್ವಾ? ಏನು ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ನಿನಗೇನು ಅರ್ಥ ಆಗುತ್ತೆ ಬಿಡು. ನಿನಗೆ ನಿನ್ನ ಜೆ ಕೆ ಫೀಲಿಂಗ್ಸ್ಗಳೇ ದೊಡ್ಡದಾಗಿ ಕಾಣಿಸ್ತಿದೆ, ಬೇರೆ ಯಾರ್ದೂ ಅಲ್ಲ. ಕಿಮ್ಸು, ನೀನು ಏನು ಹೇಳೋದಕ್ಕೆ ಹೊರಟಿದ್ಯಾ ಅಂತ ಕ್ಲಿಯರಾಗಿ ಹೇಳು. ಓಹ್, ಕ್ಲಿಯರಾಗಿ ಹೇಳಬೇಕಾ? ಸರಿ ಹೇಳ್ತೀನಿ ಕೇಳು. ವಯನ್ ಲವ್ ಮಾಡಿದ್ದು ಸೇಹುನ್ನ. ಅವಳು ಪ್ಯೂರ್ ಲವ್ ಫೀಲಿಂಗ್ಸ್ ಇದ್ದಿದ್ದು ಸೇಹುನ್ ಮೇಲೆ, ಆ್ಯಂಡ್ ಅವನಿಗೂ ಅವಳ ಮೇಲೆ ಸೇಮ್ ಅದೇ ಫೀಲಿಂಗ್ಸ್ಗಳಿದ್ದಿದ್ದು. ಅವರಿಬ್ಬರು ಒಬ್ರನ್ನೊಬ್ರು ಎಷ್ಟು ಲವ್ ಮಾಡ್ತಿದ್ರು. ಬಟ್ ಅವರಿಬ್ಬರ ಮಧ್ಯದಲ್ಲಿ ಜೆ ಕೆ ಸುಮ್ಮನೆ ಅನ್ವಾಂಟೆಡಾಗಿ ಬಂದು ಅವ್ರ ಲವ್ನ ಹಾಳು ಮಾಡ್ದ. ವಯನ್ ಎಷ್ಟು ಹಾರ್ಟ್ ಬ್ರೋಕನ್ ಆಗಿ ಹತ್ಲು ಗೊತ್ತಾ? ಇವಾಗ ಅವಳಿಗೆ ಲವ್ ಬ್ರೇಕಪ್ ಆಯಿತು ಅಂತ ಜೆ ಕೆನ ಲವ್ ಮಾಡಬೇಕಾ? ಅವಳು ಬ್ರೇಕಪ್ಗೆ ಕಾರಣನೇ ಜೆ ಕೆ. ಕಿಮ್ಸು, ಸೇಹುನ್ ವಯನ್ಗೆ ಡಿಸರ್ವೇ ಇಲ್ಲ. ಕಾಲೇಜ್ ಗ್ರೂಪಲ್ಲಿ ಯಾರೋ ಜೆ ಕೆ ಆ್ಯಂಡ್ ವಯನ್ ಬಗ್ಗೆ ಹಾಕಿ ರೂಮರ್ಸ್ನ ನೋಡಿ ಅವನೇ ವಯನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದು. ಇದರಲ್ಲಿ ಜೆ ಕೆದೇನು ತಪ್ಪಿದೆ? ಜಿಮಿನ್, ಈ ಕಾರಣಕ್ಕೆ ಸೇಹುನ್ ಆ್ಯಂಡ್ ವಯನ್ ಲವ್ ಬ್ರೇಕಪ್ ಆಗಿದ್ದು ಅಂತ ನಿಂಗೆ ಹೇಗೆ ಗೊತ್ತಾಯಿತು? ನನಗೆ ವಿಷಯ ಜೆ ಕೆನೇ ಹೇಳಿದ್ದು. ಆ್ಯಂಡ್ ಕಾಲೇಜ್ ಗ್ರೂಪಲ್ಲೂ ಇದ್ರ ಬಗ್ಗೆ ತುಂಬ ಚಾರ್ಟ್ಸ್ಗಳನ್ನ ನೋಡಿದೆ. ಸೊ ನಿಂಗೆ ಗೊತ್ತಿರೋದಿಷ್ಟೇ. ಬಟ್ ನಿಜವಾಗ್ಲೂ ನಡೆದಿದ್ದೇನು ಅಂತ ಗೊತ್ತಾ? ನಾನು ಹೇಳ್ತೀನಿ ಕೇಳು ಅಂತ ಕಿಮ್ಸು ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾಳೆ. ಇವಾಗೊಂದು ಫ್ಲ್ಯಾಶ್ ಬ್ಯಾಕ್. ನೀವು ಒಂದು ಸೇಹುನ್ ಒಂದು ಕಾಫಿ ಶಾಪಲ್ಲಿ ಕುತ್ಕೊಂಡು ನಿಮ್ಮಿಬ್ಬರು ಲವ್ ಫೀಲಿಂಗ್ಸ್ನ ಶೇರ್ ಮಾಡ್ಕೊತಿರುವಾಗ ಸೇಹುನ್ಗೊಂದು ಅವ್ರ ಅಮ್ಮನ ಕಡೆಯಿಂದ ಕಾಲ್ ಬಂದಿರುತ್ತೆ. ಅದು ನೆನಪಿದೆಯಾ? ಆ್ಯಕ್ಚುಲಿ ಆ ದಿನ ಜೆ ಕೆನೋ ಆ ಕಾಫಿ ಶಾಪಲ್ಲೇ ಜೆ ಕೆನೋ ಆ ಕಾಫಿ ಶಾಪಲ್ಲೇ ದೂರದಿಂದ ನಿಂತು ನೀವಿಬ್ಬರು ಒಟ್ಟಿಗೆ ನಗ್ನಗ್ತಾ ಮಾತಾಡ್ತಿದ್ದನ್ನ ಕೋಪದಲ್ಲೇ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಆ ಟೈಮ್ ಸೇಹುನ್ ಕಾಲ್ ಮಾತಾಡ್ಕೊಂಡೆ ಗಾಬರಿಯಾಗಿ ನಿಮ್ಮನ್ನ ಮನೆಗೆ ಹೋಗೋದಕ್ಕೆ ಹೇಳ್ಬಿಟ್ಟು ಅವ್ರು ತುಂಬ ಟೆನ್ಷನಲ್ಲೇ ಆ ಕಾಫಿ ಶಾಪ್ ಬಿಟ್ಟು ಆಚೆ ಬಂದು ತುಂಬ ಫಾಸ್ಟಾಗಿ ಹಾಸ್ಪಿಟಲ್ ರೀಚ್ ಆಗಿರ್ತಾರೆ. ಬಿಕಾಸ್ ಅವ್ರ ಡ್ಯಾಡಿಗೊಂದು ಆಕ್ಸಿಡೆಂಟ್ ಆಗಿರುತ್ತೆ. ಡಾಕ್ಟರ್, ನಮ್ಮ ಡ್ಯಾಡಿ ಇವಾಗ ಹೇಗಿದ್ದಾರೆ? ಅವ್ರಿಗೇನೂ ಆಗಿಲ್ಲ ತಾನೆ? ನೀವು ಅವ್ರ ಮಗನಾ? ಹೌದು ಡಾಕ್ಟರ್. ನಿಮ್ಮ ತಂದೆಗಾಗಿರೋ ಆಕ್ಸಿಡೆಂಟಿಗೆ ಅವ್ರ ಜೀವಂತವಾಗಿ ಉಳಿಯೋದು ಇಂಪಾಸಿಬಲ್. ಬಟ್ ನೀವು ಜಾಸ್ತಿ ಹಣ ಖರ್ಚು ಮಾಡೋದಕ್ಕೆ ರೆಡಿ ಇದ್ದರೆ ನಾನು ಅಮೇರಿಕಾದಿಂದ ಒಬ್ಬರು ಫೇಮಸ್ ಡಾಕ್ಟರ್ನ ಕರೆಸಿ ನಿಮ್ಮ ಡ್ಯಾಡಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅವ್ರು ಖಂಡಿತ ಬದುಕುಳಿತಾರೆ. ಯಾಕಂದರೆ ಇದುವರೆಗೂ ಆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿರೋ ಪೇಷಂಟ್ಗಳಲ್ಲಿ ಸತ್ತಿರೋರ ಸಂಖ್ಯೆ ತುಂಬ ಕಡಿಮೆ. ನನಗಂತೂ ಅವ್ರ ಮೇಲೆ 100% ನಂಬಿಕೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ? ನೀವು ಮನೆ ರೆಡಿ ಮಾಡಿಕೊಟ್ರೆ ನಿಮ್ಮ ತಂದೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ, ಹೇಗಾದರೂ ನಾನು ರೆಡಿ ಮಾಡ್ತೀನಿ. ಅವ್ರನ್ನ ಕಾಪಾಡಿ ಆ ಡಾಕ್ಟರ್ನ ಕರೆಸಿ. ಓಕೆ,
ನೆಕ್ಸ್ಟ್ ಸೇಹುನ್ಗೆ ದುಡ್ಡಿಗೆ ಏನು ಮಾಡಬೇಕು, ಹೇಗೆ ಅರೇಂಜ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ತಂಗಿನೂ ಆ್ಯಂಡ್ ಅವ್ರ ಅಮ್ಮನೂ ತುಂಬಾ ಅಳ್ತಿದ್ದಾರೆ. ಅವ್ರ ರಿಲೇಟಿವ್ಸ್ಗೆ ಕಾಲ್ ಮಾಡಿ ಮನೆ ಕೇಳಿದರೆ ಅವ್ರು ಕೊಡ್ತೀನಿ ಅಂತ ಹೇಳ್ತಿರೋ ಅಮೌಂಟ್ ಖಂಡಿತ ಸಾಕಾಗಲ್ಲ. ಆವಾಗ ಹಿಂದೆಯಿಂದ ಯಾರೋ ಸೇಹುನ್ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು, ಸೇಹುನ್, ನಿಂಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ನಾನು ನಿನಗೆ ಕೊಡೋದಕ್ಕೆ ರೆಡಿ, ಆದರೆ ಅದಕ್ಕೆ ಬದಲಾಗಿ ನಾನು ಕೇಳಿದ್ದು ನೀನು ಕೊಡ್ತೀಯಾ? ಆಗ ಸೇಹುನ್ನು ಅಳ್ಕೊಂಡೆ ಹಿಂದೆ ಟರ್ನಾಗಿ ನೋಡ್ತಾರೆ. ಜೆಕೆ ನೀನು ಹೇಗೆ ಇಲ್ಲಿಗೆ ಬಂದೆ? ನೀನು ವಯನ್ ಜೊತೆ ಕಾಫಿ ಶಾಪಲ್ಲಿದ್ದು ಅಲ್ಲಿಂದ ಆಚೆ ಬಂದಲ್ಲ, ಅವಾಗಿಂದನೇ ನಾನು ನಿನ್ನ ಫಾಲೋ ಮಾಡ್ಕೊಂಡೆ ಬಂದೆ. ಆ್ಯಂಡ್ ಇಷ್ಟೊತ್ತು ಡಾಕ್ಟರ್ ನಿನ್ನ ಹತ್ರ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನಿಂಗೆ ಇವಾಗ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಅದು ನನಗೆ ಚೆನ್ನಾಗಿ ಗೊತ್ತು. ಹೇಳು, ನಾನು ಕೇಳಿದ್ದನ್ನು ನೀನು ಕೊಡ್ತೀಯಾ? ಅದಕ್ಕೆ ಬದಲಾಗಿ ನೀನೇ ಬೇಕಾಗಿರೋ ಮನೆ ನಾನು ಕೊಡ್ತೀನಿ ಸೇಹುನ್. ಏನು ಬೇಕು ನಿನಗೆ? ವಯನ್. ಏನಂದೆ? ಹೌದು, ನೀನು ಸರಿಯಾಗಿ ಕೇಳಿಸ್ಕೊಂಡೆ. ನನಗೆ ವಯನ್ ಬೇಕು, ಅವಳನ್ನ ನನಗೆ ಬಿಟ್ಕೊಡು. ಆ್ಯಂಡ್ ಅವಳ ಜೊತೆ ನೀನು ಬ್ರೇಕಪ್ ಮಾಡ್ಕೊ. ಸಾಧ್ಯನೇ ಇಲ್ಲ ಜೆಕೆ, ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ, ಹೊರಟೋಗಿಲ್ಲಿಂದ. ಸೇಹುನ್, ನಿನಗೆ ನಿನ್ನ ತಂದೆ ಜೀವಕ್ಕಿಂತ ವಯನ್ ಹೆಚ್ಚಾದ್ಲಾ? ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ನಾನು ಇವಾಗಲೇ ಈ ತಕ್ಷಣವೇ ನಿನಗೆ ದುಡ್ಡು ಕೊಡೋದಕ್ಕೆ ರೆಡಿ. ಜೆಕೆ, ನಿನ್ನ ಉದ್ದೇಶ ಆದರೂ ಏನು? ನೀ ಇದುವರೆಗೂ ನನ್ನ ವಯನ್ಗೆ ತುಂಬ ಇರಿಟೇಟ್ ಮಾಡ್ಕೊಂಡೇ ಬಂದಿದ್ಯಾ. ಅವಳಿಗೆ ತೊಂದರೆ ಕೊಡೋದೇ ನಿನ್ನ ಉದ್ದೇಶನಾ? ಯಾವುದೇ ಕಾರಣಕ್ಕೂ ನನ್ನ ವಯನ್ನ ನನಗೆ ಯಾರಿಗೂ ಬಿಟ್ಕೊಡಲ್ಲ. ಓ ಹಾಗಿದ್ರೆ ನಿನಗೆ ನಿನ್ನ ಡ್ಯಾಡಿ ಪ್ರಾಣ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಿಡು ಅಂದ್ಬಿಟ್ಟು ಸೇಹುನ್ ಡ್ಯಾಡಿ ಇರೋ ವಾರ್ಡ್ರೂಮ್ಗೆ ಜೆಕೆ ಫಾಸ್ಟಾಗಿ ಹೋಗ್ಬಿಟ್ಟು ಅವ್ರಿಗೆ ಹಾಕಿದ ಮಾಸ್ಕ್ನ ಹಾಗೆ ಕಿತ್ತು ಬಿಸಾಕ್ಬಿಡ್ತಾರೆ. ಜೆಕೆ, ಏನು ಮಾಡ್ತಿದ್ಯಾ? ಡಾಕ್ಟರ್ ಪ್ಲೀಸ್ ಬೇಗ ಬನ್ನಿ, ಇವ್ನು ನನ್ನ ತಂದೆಗೇನೋ ಮಾಡ್ತಿದ್ದೇನೆ, ಪ್ಲೀಸ್ ಬೇಗ ಬನ್ನಿ. ಸೇಹುನ್, ಇವಾಗ ನಿನ್ನ ಡ್ಯಾಡಿ ಪ್ರಾಣ ಮುಖ್ಯನಾ ಇಲ್ಲ ವಯನ್ನ? ಜೆಕೆ, ಪ್ಲೀಸ್ ನನ್ನ ಡ್ಯಾಡಿಗೇನು ಮಾಡಬೇಡ. ಇವಾಗ ಹೇಳ್ತೀಯೋ ಇಲ್ವೋ? ನಿಂಗೆ ಯಾರು ಬೇಕು ಸೇಹುನ್? ಆಗ ಸೇಹುನ್ ಅಮ್ಮನೂ ತಂಗಿನೂ ಜೆಕೆ ಕಾಲಿಟ್ಕೊಂಡು ಏನು ಮಾಡಬೇಡಪ್ಪ ಅಂತ ಬೇಡ್ಕೋತಿದ್ದಾರೆ. ಇವಾಗ ಸೇಹುನ್ಗೆ ಬೇರೆ ದಾರಿನೇ ಇಲ್ಲದೆ, ಓಕೆ ಜೆಕೆ, ನೀನು ಹೇಳ್ದಂಗೆ ಆಗಲಿ, ನಾನು ವಯನ್ ಜೊತೆ ಬ್ರೇಕಪ್ ಮಾಡ್ಕೋತೀನಿ, ನನ್ನ ಡ್ಯಾಡಿ ಪ್ರಾಣನೂ ಉಳಿಸ್ಕೊಡು ಅಂತ ಸ್ಯಾಡಾಗಿ ಸೇಹುನ್ ನಿಮ್ಮನ್ನ ಜೆಕೆಗೆ ಬಿಟ್ಕೊಡ್ತಾರೆ. ಜೆಕೆ ಈ ವಿಲ್ಲಾಗೊಂದು ಸ್ಮೈಲ್ ಮಾಡಿಬಿಟ್ಟು, ಇನ್ನು ಮುಂದೆ ನಿನಗೂ ವಯನ್ಗೂ ಯಾವುದೇ ಸಂಬಂಧ ಇರಲ್ಲ, ನನ್ನ ಅವಳ ಮಧ್ಯೆ ಏನೇ ನಡೆದ್ರು ನೀನು ಯಾವತ್ತೂ ನಮ್ಮಿಬ್ಬರ ಮಧ್ಯೆ ಬರಬಾರ್ದು, ಅರ್ಥ ಆಯ್ತಾ ಸೇಹುನ್ ಅಂದ್ಬಿಟ್ಟು ಜೆಕೆನೇ ಸೇಹುನ್ ತಂದೆ ಟ್ರೀಟ್ಮೆಂಟ್ಗೆ ಬಿಗ್ ಅಮೌಂಟ್ನ ಸೆಟಲ್ ಮಾಡಿರ್ತಾರೆ. ಸೊ ಈ ಕಾರಣಕ್ಕೇ ಸೇಹುನ್ ನಿಮ್ಮ ಲವ್ನ ಫುಲ್ ಇಗ್ನೋರ್ ಮಾಡಿ ಕಾಲೇಜ್ ಗ್ರೂಪ್ ಮೆಸೇಜ್ನೇ ನೆಪವಾಗಿ ಇಟ್ಕೊಂಡು ನಮ್ಮಿಬ್ರಿಗೂ ಸೆಟ್ ಆಗಲ್ಲ ವಯನ್, ಲೆಟ್ಸ್ ಬ್ರೇಕಪ್ ಅಂತ ಹೇಳಿರ್ತಾರೆ. ಈ ವಿಷಯಗಳೆಲ್ಲ ಕಿಮ್ಸುಗೆ ಹೇಗೆ ಗೊತ್ತಾಗಿರುತ್ತೆ ಅಂದರೆ, ಒನ್ ಟೈಮ್ ಮಿನ್ ನಿಮ್ಮ ಜೊತೆ ಕಿರಿಕ್ ಮಾಡಿಕೊಂಡು ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾನಲ್ವಾ, ಅವಾಗ ಕಿಮ್ಸು ಲೈಬ್ರರಿಗೆ ಹೋಗಿ ಸೇಹುನ್ನ ಕರ್ಕೊಂಡು ಬರ್ತಾಳೆ ನಿಮ್ಮನ್ನ ಸೇವ್ ಮಾಡಬೇಕಂತ. ಬಟ್ ಅಷ್ಟರಲ್ಲಿ ಜೆಕೆ ಬಂದು ಮಿನ್ ಜೊತೆ ಫೈಟ್ ಮಾಡಿ ನಿಮ್ಮನ್ನ ಸೇವ್ ಮಾಡಿರ್ತಾರೆ. ಆ ದಿನ ಜೆಕೆಗೂ ಪೆಟ್ಟಾಗಿರುತ್ತೆ. ಈ ಸೀನ್ ನೆನಪಿಲ್ಲ ಅಂದರೆ ಸ್ವಲ್ಪ ಹಿಂದೆ ಹೋಗಿ ಓಲ್ಡ್ ಎಪಿಸೋಡ್ಸ್ಗಳನ್ನ ಕೇಳಿ ಅರ್ಥ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ಎಷ್ಟೋ ಸೀನ್ಗಳು ಮರ್ತೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಓಕೆ, ಬ್ಯಾಕ್ ಟು ಸ್ಟೋರಿ. ನೆಕ್ಸ್ಟ್ ಆ ದಿನ ಜೆಕೆ ನಿಮಗೋಸ್ಕರ ಮಿನ್ ಜೊತೆ ಫೈಟ್ ಮಾಡಿ ನಿಮ್ಮನ್ನ ಸೇವ್ ಮಾಡಿದ್ದು ನೋಡಿ ಸೇಹುನ್ಗೆ ತುಂಬ ಫೀಲ್ ಆಗಿರುತ್ತೆ. ಆ ಪ್ಲೇಸ್ ಬಿಟ್ಟು ದೂರ ಓಡೋಗ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಅಳ್ತಿರ್ತಾರೆ. ಕಿಮ್ಸುನು ಸೇಹುನ್ನ ಸಮಾಧಾನ ಮಾಡಿಬಿಟ್ಟು, ಸೇಹುನ್ ಏನಾಯಿತು ಅಂತ ಹೇಳು, ನೀನು ಅವಳಿಗೋಸ್ಕರ ಇಷ್ಟೊಂದು ಫೀಲ್ ಮಾಡಿ ಅಳ್ತಾರೋನು, ಅದ್ಯಾಕೆ ಅವಳ ಜೊತೆ ಬ್ರೇಕಪ್ ಮಾಡಿಕೊಂಡೆ ಅಂತ ಕೇಳ್ತಾಳೆ. ಸೇಹುನು ತಡೆಯೋಕ್ಕಾಗದೆ ಎಲ್ಲ ವಿಷಯನೂ ಕಿಮ್ಸು ಹತ್ರ ಶೇರ್ ಮಾಡ್ಕೊಂಡಿರ್ತಾನೆ. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇಸ್ಗಳಿಂದನೇ ಸೇಹುನ್ ಕಾಲೇಜಿಗೆ ಬರೋದನ್ನೇ ಸ್ಟಾಪ್ ಮಾಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಜೆಕೆ ವಯನ್ ಹಿಂದೆ ಬಿದ್ದು ವಯನ್ ಜೊತೆ ಫೋರ್ಸ್ಫುಲಿ ರೊಮ್ಯಾಂಟಿಕ್ ಆಗಿರೋ ಮೂಮೆಂಟ್ಸ್ಗಳಲ್ಲೆಲ್ಲೂ ಸೇಹುನ್ ಬಗ್ಗೆ ನಾನು ಹೇಳಿರಲ್ಲ. ಯಾಕಂದರೆ ಸೇಹುನ್ ಕಾಲೇಜಿಗೆ ಬರೋದನ್ನು ನಿಲ್ಲಿಸ್ಬಿಟ್ಟು ಹಾಸ್ಪಿಟಲಲ್ಲಿ ಅವ್ರ ತಂದೆ ಜೊತೆ ಇರ್ತಾರೆ. ಓಕೆನಾ? ಇವಾಗ ಅಟ್ ಪ್ರೆಸೆಂಟ್ ಕಿಮ್ಸು ಜಿಮಿನ್ ಹತ್ರ ಇದಿಷ್ಟು ವಿಷಯಗಳನ್ನೂ ಹೇಳಿಬಿಟ್ಟು, ಜಿಮಿನ್ ಇವಾಗ ಹೇಳು, ಜೆಕೆ ಮಾಡಿದ್ದು ಸರಿನಾ? ಇವಾಗಲೂ ಜೆಕೆ ಮಾಡಿದ್ದೆ ಸರಿ ಅಂತೀಯಾ? ಇಲ್ಲ ಕಿಮ್ಸು, ಹಾಗಾದರೆ ವಯನ್ಗೆ ಜೆಕೆ ಬಗ್ಗೆ ಈ ವಿಷಯಗಳೆಲ್ಲ ಗೊತ್ತಾ? ಹೌದು, ನಾನು ಯಾವಾಗಲೂ ಅವಳ ಹತ್ರ ಹೇಳಿದೆ. ವಯನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅವಳಿಂದ ಸೇಹುನ್ನ ಮರೆಯೋದಕ್ಕೂ ಆಗ್ತಿಲ್ಲ, ಆ್ಯಂಡ್ ಅವನ್ನ ಮತ್ತೆ ಪ್ರೀತಿಸೋದಕ್ಕೂ ಮನಸ್ಸಿಲ್ಲ. ಬಿಕಾಸ್ ಜೆಕೆ ಹತ್ರ ದುಡ್ಡು ತೊಗೊಂಡು ಸೇಹುನ್ ವಯನ್ ಲವ್ನೇ ಬಿಟ್ಕೊಟ್ಬಿಟ್ಟ. ಈ ವಿಷಯ ಅವಳಿಗೆ ಗೊತ್ತಾದಾಗಿಂದ ಅವಳ ಮನಸ್ಸೇ ಹೊಡೆದೋಯ್ತು. ಹೀಗಿರುವಾಗ ಅವಳೇ ಜೆಕೆನ ಲವ್ ಮಾಡ್ತಾಳೆ. ಅವಳಿಗೆ ಜೆಕೆ ಮೇಲೆ ಸಖತ್ತು ಕೋಪ ಇದೆ. ಸೊ ಅದಕ್ಕೆ ಅವನ ಮೇಲೆ ರಿವೆಂಜ್ ತೊಗೋಬೇಕು ಅಂತ ಪಕ್ಕಾ ಫಿಕ್ಸ್ ಆಗಿದ್ದಾಳೆ. ಏನು ರಿವೆಂಜು? ಅದೆಲ್ಲ ನಾನು ನಿಂಗೆ ಹೇಳೋದಕ್ಕಾಗಲ್ಲ ಜಿಮಿನ್. ಇಷ್ಟೊತ್ತು ನಾನು ನಿನ್ನ ಹತ್ರ ಇಷ್ಟೊಂದು ವಿಚಾರಗಳನ್ನ ಹೇಳ್ಕೊಂಡಿರೋದೇ ಹೆಚ್ಚು. ಇದಕ್ಕೂ ಮೇಲೆ ನನ್ನ ಏನು ಕೇಳಬೇಡ, ನಾನೇನು ಹೇಳಲ್ಲ. ಕಿಮ್ಸು ಪ್ಲೀಸ್ ಏನಂತ ಹೇಳು. ಆಗಲ್ಲ ಜಿಮಿನ್, ಸಾರಿ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜಿಮಿನ್ ಇವಾಗ ಕಿಮ್ಸು ಹೇಳಿದ್ದನ್ನೇ ಡೀಪಾಗಿ ಥಿಂಕ್ ಮಾಡ್ತಿದ್ದಾರೆ. ಜಿಮಿನಾ, ಹಾಂ ಹೇಳುಟೆ, ಯಾಕೆ ಸೈಲೆಂಟ್ ಆಗಿದೆಯಾ? ಏನಿಲ್ಲ ಥಯೋ,
ಸುಮ್ಮನೆ ಹಂಗ ಹತ್ರ ಈ ವಿಷಯಗಳನ್ನೆಲ್ಲ ಹೇಳ್ಕೊಳ್ಳೋನೋ ಬೇಡವೋ. ಅಲ್ಲ, ಜೇಕೆ ಹಾಕಿದ್ರ ಬಗ್ಗೆ ನಮ್ಮ ಹತ್ರ ಒಂದು ವಿಷಯನೂ ಹೇಳ್ಕೊಂಡಿಲ್ಲ. ನಮ್ಮನ್ನ ಕ್ಲೋಸ್ ಫ್ರೆಂಡ್ ಅಂತಾನೆ, ಆದರೆ ಸೇಹುನ್ಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ನಮ್ಮಿಬ್ರಿಗೂ ಏನು ಹೇಳದೆ ಸೀಕ್ರೆಟಾಗಿ ಡೀಲ್ ಮಾಡಿದ್ದಾನೆ. ಜಿಮಿನಾ ಮತ್ತೆ ಸೈಲೆಂಟ್ ಆದಾ? ಏನಾಯಿತು ನಿನಗೆ? ತಯಾಂಗ್, ನಾನೊಂದು ಹೇಳ್ತೀನಿ, ಕೇಳ್ತೀಯಾ? ಅದೇನು ಹೇಳು, ಕೇಳಿದ್ರಾಯ್ತು. ಇವತ್ತಿಂದ ನಾನು ನೀನು ಜೆ.ಕೆ ಹತ್ರ ಮಾತಾಡೋದು ಬೇಡ, ನಾವಿಬ್ಬರು ಮಾತು ಬಿಡೋಣ. ವಾಟ್? ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲ, ನಂಗೆ ಇವಾಗಲೇ ಹೇಳು. ಅದು ಇವಾಗ ನಾನು ಏನು ಹೇಳಿ? ತಯಾಂಗ್, ವಯನ್ಗೆ ಜೆ.ಕೆ ಜೊತೆ ನಾವಿಬ್ಬರು ಕ್ಲೋಸ್ ಆಗಿದ್ದರೆ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ಲಲ್ವಾ. ಸೊ ನಾವಿಬ್ಬರು ಜೆ.ಕೆಯಿಂದ ದೂರ ಆದರೆ ಅವರಿಬ್ಬರು ಕನೆಕ್ಟ್ ಆಗ್ಬೋದಲ್ವಾ. ವಯನಿಗೆ ಬೇಕಾಗಿರೋದು ನಾವಿಬ್ಬರು ಜೆ.ಕೆ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೋಬೇಕು ಅನ್ನೋದು ತಾನೇ. ನಾವು ಬೇರೆ ಆಗ್ಬಿಡೋಣ. ವಯನ್ ಜೆ.ಕೆ ಲವ್ನ ಆಕ್ಸೆಪ್ಟ್ ಮಾಡ್ಕೋಬೋದು. ಏನು ಮಾತಾಡ್ತಾ ಇದೀಯಾ ಜಿಮಿನಾ? ನನ್ನಿಂದ ಈ ಕೆಲಸ ಎಲ್ಲ ಆಗಲ್ಲ. ಥ್ಯಾಂಗ್, ನಾನೇನು ನಿಜವಾಗ್ಲೂ ನಮ್ಮ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ನಾ? ಇಲ್ವಲ್ಲ. ಬ್ರೇಕ್ ಮಾಡ್ಕೊಳ್ಳೋ ಥರ ಆ್ಯಕ್ಟ್ ಮಾಡೋಣ. ಆವಾಗ ಜೆ.ಕೆ ಒಂಟಿ ಆಗ್ತಾನೆ. ನೆಕ್ಸ್ಟ್ ವಯನ್ ಏನು ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ಜಿಮಿನ್, ಏನು ನೀನು ಏನೇನೋ ಮಾತಾಡ್ತಿದ್ಯಾ? ನನಗಂತೂ ನೀನು ಯಾಕೆ ಹೀಗೆ ಹೇಳ್ತಿದ್ಯಾ ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ಇದರಿಂದ ಅವರಿಬ್ಬರು ಒಂದಾಗೋದಾದರೆ ನಾನೇನು ಹೇಳ್ದಾಗೆ ಕೇಳೋದಕ್ಕೆ ರೆಡಿ. ಓಕೆ. ಈಗ ಜಿಮಿನ್ ಮೈಂಡಲ್ಲಿ ವಯನ್ ಜೆ.ಕೆ ಮೇಲೆ ಏನು ರಿವೆಂಜ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಐ ಆಮ್ ವೇಟಿಂಗ್ ಅಂದ್ಕೊಂಡು ಜಿಮಿನ್ ತಯಾಂಗ್ ಕೈನ ಹಿಡ್ಕೊಂಡು ಕ್ಲಾಸ್ ರೂಮಲ್ಲೇ ಬೇರೆ ಒಂದು ಬೆಂಚಿಗೆ ಎದ್ದು ಕುತ್ಕೊತಾರೆ ಅವರಿಬ್ರು. ನಮ್ಮ ಜೆ.ಕೆ ಆವಾಗಷ್ಟೇ ನಿಮ್ಮನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿ ಏನೂ ವರ್ಕೌಟ್ ಆಗದೆ ಸ್ಯಾಡ್ ಫೇಸ್ ಇಟ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಎಂಟರ್ ಆಗ್ತಾರೆ. ಓಯ್, ಏನು ನೀವಿಬ್ಬರು ಅಲ್ಲೋಗಿ ಕೂತಿದ್ದೀರಲ್ಲ, ಎದ್ದು ಬನ್ನಿ ಇಬ್ಬರು. ಬಟ್ ಅವರಿಬ್ಬರು ಜೆ.ಕೆಗೇನು ರಿಯಾಕ್ಟೇ ಮಾಡಿದೆ, ನೀವ್ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತಿದ್ದಾರೆ. ಜಿಮಿನ್, ಓಯ್ ತಯಾಂಗ, ಯಾಕ್ರ ಇನ್ನೂ ಅಲ್ಲೇ ಕೂತಿದ್ದೀರಾ? ಕೇಳಿಸ್ತಲ್ವ ನಾನು ಕೂಗ್ತಿರೋದು? ಎದ್ದು ಬಂದು ಈ ಬೆಂಚಿಗೆ ಬಂದು ಕೂತ್ಕೊಳ್ಳಿ. ಜೆ.ಕೆ, ಸುಮ್ಮನೆ ನಮ್ಮಿಬ್ರೂ ಡಿಸ್ಟರ್ಬ್ ಮಾಡಬೇಡ. ನಾವಿಬ್ಬರು ಇನ್ನು ಮುಂದೆ ನಿನ್ನ ಜೊತೆ ಸೇರಲ್ಲ. ನಮ್ಮ ಫ್ರೆಂಡ್ಶಿಪ್ನ ಮರೆತು ಬಿಡು, ನಮ್ಮನ್ನ ಮಾತಾಡಿಸ್ಬೇಡ ಅಂತ ಜಿಮಿನ್ ನಿಮ್ಮ ಕಿವಿ ಕೇಳಿಸೋ ಥರ ಜೋರಾಗಿ ಹೇಳ್ತಾರೆ. ನೀವು ಸಡನ್ ಹಿಂದೆ ತಿರುಗಿ ನೋಡ್ತೀರಾ. ಜೆ.ಕೆಗಂತೂ ಫುಲ್ ಶಾಕ್. ನಮ್ಮ ಜಿಮಿಷನ್ನೇ ನೋಡ್ತಾ ಗುರಾಯಿಸ್ತಾ ಇದ್ದಾರೆ. ಜಿಮಿನಾ, ಏನಂದೆ ಇವಾಗ ನೀನು? ನಮ್ಮ ಫ್ರೆಂಡ್ಶಿಪ್ನ ಮರೆತು ಬಿಡ್ಬೇಕಾ? ಏನಾಗಿದೆ ನಿನಗೆ? ಲೂಸ್ ಥರ ಮಾತಾಡಬೇಡ. ತಯಾಂಗ್, ನೀನಾದರೂ ಎದ್ದು ಬಾ. ಸಾರಿ ಜೆ.ಕೆ, ಜಿಮಿನ್ ಏನು ಹೇಳ್ತಾನೋ ಅದನ್ನೇ ನಾನು ಹೇಳೋದು. ನನಗೂ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹೇಯ್, ನಾನು ಇವಾಗ ಏನು ತಪ್ಪು ಮಾಡಿದೆ ಅಂತ ನೀವಿಬ್ಬರು ಹಿಂಗೆ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಜಂಕು, ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡ. ಇನ್ನು ಮುಂದೆ ನಿಮ್ಮ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ನಿಂಗೂ ನಮಗೂ ಸಂಬಂಧ ಇಲ್ಲ. ವಾಟ್? ಏನು ಜೋಕ್ ಮಾಡ್ತಾಯಿದ್ದೀರಾ? ಪಕ್ಕಾ ಕನ್ಫರ್ಮ್ ನಿಮ್ಮಿಬ್ರಿಗೂ ಏನೋ ಆಗಿದೆ. ಏನಾಗಿರ್ಬೋದು? ಚೆನ್ನಾಗೇ ಇದ್ರಲ್ಲ ಬೆಳಗ್ಗೆ ತಾನೆ. ಛೇ, ಓ, ವಯನ್ ಏನಾದರೂ ಅಂದ್ಲಾ? ಹೇಳ್ರೋ, ವಯನ್ ಏನಾದರೂ ಅಂದ್ಲಾ ನಿಮಗೆ? ಅವಳಿಗಿದೆ ಇವಾಗ ಅಂದ್ಕೊಂಡು ಜೆ.ಕೆ ನಿಮ್ಮ ಮುಂದೆ ಫಾಸ್ಟಾಗಿ ಬಂದು ನಿಂತ್ಬಿಟ್ಟು, ಹೇ ವಯನ್, ಅವರಿಬ್ರಿಗೂ ಏನಂದೆ ನೀನು? ಅವರಿಬ್ರಿಗೂ ಬೇಜಾರಾಗೋ ಥರ ಏನಾದರೂ ಅಂದ? ಜೆ.ಕೆ, ನಾನೇನಂದೆ? ಕಾಲೇಜಿಗೆ ಬರ್ತಿದ್ದಾಗೆ ನೀನೇ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಏನೇನೋ ಕತೆ ಮಾತಾಡ್ತಿದ್ದೆ. ಮತ್ತಿನ್ಯಾವ ಗ್ಯಾಪಲ್ಲಿ ಅವರಿಬ್ರಿಗೂ ನಾನು ಏನು ಹೇಳಿರೋದಕ್ಕೆ ಸಾಧ್ಯ? ಅದು ಕರೆಕ್ಟೇ. ಮತ್ತು ಏನಾಯ್ತು ಅವರಿಬ್ರಿಗೆ? ನನಗೇನು ಗೊತ್ತು? ಹೋಗಿ ಅವ್ರ ಹತ್ರನೇ ಕೇಳು. ಕೇಳೋದೇನು ಬಂತು? ಅವರಿಬ್ರು ಈಗ ಹೇಳ್ತಿರೋದಕ್ಕೆ ನೀನೇ ಕಾರಣ. ಅದೆಲ್ಲ ನನಗೆ ಗೊತ್ತಿಲ್ಲ ಜೆ.ಕೆ, ಸುಮ್ಮನೆ ತಲೆ ತಿನ್ಬೇಡ. ನಿನ್ನ ಪ್ಲೇಸಲ್ಲಿ ಹೋಗಿ ಕೂತ್ಕೋ, ಇನ್ನೇನು ಲೆಕ್ಚರ್ ಬರ್ತಾರೆ. ವಯನ್, ನಿಂದೇ ಏನೋ ಕಿತಾಪತಿ, ನಿಜ ಹೇಳು. ಜೆ.ಕೆ, ಕಿತಾಪತಿ ಮಾಡೋದೆಲ್ಲ ನಿನ್ನ ಕೆಲಸ, ನಾನೇನು ಮಾಡಿಲ್ಲ. ಅವ್ರು ನಿನ್ನ ಜೊತೆ ಮಾತಾಡ್ತಿಲ್ಲ ಅಂದರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅದೇಗಲ್ಲ ಅಂತ ಹೇಳ್ತೀಯಾ? ನಮ್ಮ 3 ಜನ ಫ್ರೆಂಡ್ಶಿಪ್ ಕಟ್ಟಾಗಬೇಕು ಅನ್ನೋದೇ ನಿನ್ನ ಡಿಮ್ಯಾಂಡ್ ಅಲ್ವಾ? ಅವರಿಬ್ಬರು ಫ್ರೆಂಡ್ಶಿಪ್ನ ಬಿಡು ಜೆ.ಕೆ, ಆಮೇಲೆ ನಾನು ನಿನ್ಗೊಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ದೋಳ್ತಾನೆ ನೀನು. ಹೌದು ಹೇಳಿದೆ, ಬಟ್ ನೀನು ಅದಕ್ಕೆ ಒಪ್ಕೊಳ್ಳಿಲ್ವಲ್ಲ. ಸೊ ನನ್ನ ಕಡೆಯಿಂದ ನಿನ್ಗೆ ಯಾವುದೇ ಥರ ಚಾನ್ಸ್ ಇಲ್ಲ. ಅಂದರೆ ಇವತ್ತು ಈವ್ನಿಂಗ್ ನಾನು ಡೇಟ್ ಹೋಗ್ತಾಯಿದ್ದೀನಿ, ಅದು ನನ್ನ ಬ್ರದರ್ ಹೇಳಿರೋ ಹುಡ್ಗನ ಜೊತೆ. ಏನೋ ಏನು ಕಾಮಿಡಿ ಮಾಡ್ತಿದ್ಯಾ? ನೀನು ಹೇಗಾದರೂ ಅಂದ್ಕೋ, ನಾನು ಇವತ್ತು ಡೇಟಿಂಗ್ ಹೋಗ್ತಾ ಇರೋದಂತೂ ಗ್ಯಾರಂಟಿ. ಸಪೋಸ್ ನನಗೆ ನನ್ನ ಅಣ್ಣ ನೋಡಿರೋ ಹುಡುಗ ಇಷ್ಟ ಆದರೆ ಅವರನ್ನೇ ಮದುವೆ ಆಗ್ತೀನಿ. ವಯನ್, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ಹೇಳು, ನೀನು ಡೇಟಿಂಗ್ ಹೋಗ್ತಿರೋದು ನಿಜಾನಾ? ಇಲ್ಲ ತಾನೇ? ಸುಮ್ಮನೆ ನನಗೆ ಉರಿಸ್ಬೇಕು ಅಂತ ತಾನೇ ಹೇಳ್ತಿದ್ಯಾ ನೀನು? ನಾನು ಹೇಗೆ ನಿನಗೆ ಪ್ರೂವ್ ಮಾಡಬೇಕಂತ ಗೊತ್ತಿಲ್ಲ. ನಾನು ಇವತ್ತು ಡೇಟಿಂಗ್ ಹೋಗ್ತಿರೋದಂತೂ ಪಕ್ಕಾ ಕನ್ಫರ್ಮ್. ಒಂದು ವೇಳೆ ನಂಗೆ ಅವ್ರು ಇಷ್ಟ ಆದರೆ ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಜೆ.ಕೆಗೆ ಇವಾಗ ಕರೆಂಟ್ ಶಾಕ್ ಹೊಡೆದಂಗೆ ಫೀಲ್ ಆಗ್ತಿದೆ ಆ್ಯಂಡ್ ಅವ್ರ ಐಸಿಂದ ಆಟೋಮೆಟಿಕ್ಕಾಗಿ ಟಿಯರ್ಸ್ ಬರ್ತಿದೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವತ್ತು ಡೇ ಫುಲ್
ಜೇಕೆಗೆ ದಿನಾನೇ ಚೆನ್ನಾಗಿಲ್ಲ. ಒಂದು ಕಡೆ ನಿಮ್ಮ ಡೇಟಿಂಗ್ ವಿಷಯ ಕೇಳಿದ್ದು, ಇನ್ನೊಂದು ಕಡೆ ನಮ್ಮ ಜಿಮಿಷನು ಥಯಾಂಗನು ಜೇಕೆನ ಮಾತಾಡಿಸ್ದೆ ಇಗ್ನೋರ್ ಮಾಡ್ತಾ ಇರೋದು. ಇವೆರಡನ್ನೂ ಜೇಕೆಯಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಬಟ್ ಅವರು ತುಂಬ ಟ್ರೈ ಮಾಡ್ತಿದ್ದಾರೆ ಟೇನು ಜಿಮಿಷನು ಮಾತಾಡ್ಸೋಕ್ಕೆ. ಆದರೆ ಅವರಿಬ್ಬರು ಜೇಕೆನ ಒಂಟಿ ಮಾಡಿ ಬಿಟ್ಟೋಗ್ತಾರೆ. ನೆಕ್ಸ್ಟ್ ಇವಾಗ ಸಂಜೆ ಟೈಮ್. ನೀವು ಮನಸ್ಸಿಲ್ದಿರೋ ಮನಸ್ಸಲ್ಲಿ ಡೇಟಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀರಾ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಮಿಸ್ಟರ್ ಲೀ ಅವ್ರನ್ನ ಡೇಟ್ ಮಾಡಬೇಕು ಅಂತ. ಬಟ್ ಆದರೂ ನಿಮ್ಮ ಅಣ್ಣ ಹೇಳಿದ್ರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೆಡಿಯಾಗಿ ಆಚೆ ಬರ್ತೀರಾ. ನೋಡಿದ್ರೆ ನಮ್ಮ ಜೇಕೆ ನಿಮ್ಮ ಮನೆ ಗೇಟ್ ಎಂಟ್ರೆನ್ಸಲ್ಲಿ ನಿಂತಿದ್ದಾರೆ. ಜೇಕೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ನನ್ನ ಅಣ್ಣ ನೋಡಿದ್ರೆ ಅಷ್ಟೇ. ಆಮೇಲೆ ಹೋಗಿ ಇಲ್ಲಿಂದ, ಬೇಗ ಹೋಗು. ವಯನ್, ಮರ್ಯಾದೆಯಿಂದ ಮನೆ ಒಳಗಡೆ ಹೋಗು. ನೀನು ಯಾವನ ಜೊತೆಗೂ ಡೇಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದು ನೀನು ನನಗೆ ಹೇಳಬೇಕಾಗಿಲ್ಲ. ಫಸ್ಟ್ ಇಲ್ಲಿಂದ ಹೋಗು. ನಾನೆಲ್ಲೂ ಹೋಗಲ್ಲ ಕಣೆ ಅಂತ ಜೇಕೆ ನಿಮ್ಮನ್ನ ಫೋರ್ಸ್ಫುಲಿ ಟೈಟಾಗಿ ಹಗ್ ಮಾಡ್ಕೋತಿದ್ದಾರೆ. ಆಗ ನಿಮ್ಮಣ್ಣ ಜೇಕೆ ಹತ್ರ ಫಾಸ್ಟಾಗಿ ಬಂದು ಅವ್ರನ್ನ ಹಿಂದೆ ತಳ್ಳಿ ಸ್ಲ್ಯಾಪ್ ಮಾಡ್ತಾರೆ. ರಾಸ್ಕಲ್, ಯಾರೋ ನೀನು? ಹೇಯ್, ನನ್ನ ಮೇಲೆ ಕೈ ಮಾಡ್ತೀಯಾ? ಆಗ ಮತ್ತೆ ವಯನ್, ಯಾರು ಇವನು? ಅಣ್ಣ, ಇವನು ನಾನು ಓದ್ತಿರೋ ಕಾಲೇಜಲ್ಲೇ ನನ್ನ ಕ್ಲಾಸ್ಮೇಟ್ ಅಷ್ಟೇ. ಇವಾಗ ಸಡನ್ನಾಗಿ ನಮ್ಮ ಮನೆ ಹತ್ರ ಬಂದು ಸುಮ್ಮನೆ ಕಿರಿಕ್ ಮಾಡ್ತಿದ್ದಾನೆ. ಇವನ ಬಗ್ಗೆ ನನಗೇನು ಅಷ್ಟಾಗಿ ಗೊತ್ತಿಲ್ಲ ಅಣ್ಣ. ಜೇಕೆಗಂತೂ ನಿಮ್ಮ ಮಾತುಗಳನ್ನ ಕೇಳಿ ಶಾಕಲ್ಲೇ ನಿಂತಿದ್ದಾರೆ. ನಿಮ್ಮ ಬ್ರದರ್ ಜೇಕೆನ ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೀವು ತಡೀತಿಲ್ಲ. ಜೇಕೆನೂ ಸುಮ್ಮನೆ ನಿಮ್ಮನ್ನೇ ನೋಡ್ತಾ ಏಟ್ಗಳನ್ನೆಲ್ಲ ತೊಗೋತಾ ಇದ್ದಾರೆ. ನಿಮ್ಮ ಅಣ್ಣನ ವಿರುದ್ಧ ಫೈಟ್ ಮಾಡ್ತಿಲ್ಲ. ವಯನ್, ಮತ್ತೆ ಈ ಪುರ್ಕಿ ನಿನಗೇನಾದರೂ ತೊಂದರೆ ಮಾಡಿದರೆ ನನ್ನ ಹತ್ರ ಹೇಳು. ಇವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಲಾಠಿ ಮೂಲಕ ಇವನಿಗೆ ಒದ್ದು ಬುದ್ಧಿ ಕಲಿಸೋಣ. ಸರಿ, ಇವಾಗ ಲೇಟ್ ಆಗ್ತಿದೆ. ನೀನು ಡೇಟಿಂಗ್ ಹೋಗ್ಬೇಕಲ್ವಾ? ಬಾ, ನಾನು ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮಣ್ಣ ಕಾರ್ ತೆಗೆಯೋದಕ್ಕೆ ಹೋಗ್ತಾರೆ. ಆಗ ನೀವು ಜೇಕೆ ಹತ್ರ ಬಂದು, ಜೇಕೆ, ನೀನು ಫೀಲ್ ಆಗ್ತಿದ್ಯಾ? ನಿನ್ನ ಕಣ್ಣಲ್ಲೂ ಕಣ್ಣೀರೆಲ್ಲ ಬರುತ್ತಾ? ಸೀರಿಯಸ್ಲಿ ನಿಂಗೂ ನೋವಾಗುತ್ತಾ ಜೇಕೆ? ಆದರೆ ನಿಂಗೆ ಇದು ಸೂಟೇ ಆಗ್ತಿಲ್ಲ. ಅಷ್ಟೊಂದು ಆ್ಯಟಿಟ್ಯೂಡಿಂದ ಮೆರೀತಿದ್ದೆ. ನನಗೋಸ್ಕರ ಫೀಲ್ ಮಾಡ್ತಿದ್ಯಾ ಅಂದರೆ ಓ ವೆರಿ ಬ್ಯಾಡ್. ವಯನ್, ಯಾಕೆ ನನ್ನ ಇಷ್ಟೊಂದು ಸತಾಯಿಸ್ತಾ ಇದೆಯಾ? ಐ ರಿಯಲಿ ಲವ್ ಯು ವಯನ್. ನಿಂಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ನಿನಗೋಸ್ಕರ ನಾನು ನನ್ನನ್ನೇ ಬದಲಾಯಿಸ್ಕೊತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ನೇ ನಾನು ಚೇಂಜ್ ಮಾಡಿಕೊಂಡು ಬದಲಾಗ್ತಾ ಇದ್ದೀನಿ. ಆದರೆ ನೀನು ಯಾಕೆ ಹೀಗೆ ನನಗೆ ನೋವು ಕೊಡ್ತಾ ಇದೆಯಾ? ಯಾಕಾ? ನಾವು ಇಷ್ಟಪಡೋ ಲವ್ ನಮಗೆ ಸಿಗ್ತಿಲ್ಲ ಅಂದರೆ ಅದು ನಮಗೆ ಎಷ್ಟು ನೋವು ಕೊಡುತ್ತೆ ಅನ್ನೋದು ನಿನಗೂ ಫೀಲ್ ಆಗಬೇಕಲ್ವ ಚಂಕು? ಏನು, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ಯಾ? ನೀನು ಸೇಹೋನ್ ವಿಚಾರದಲ್ಲಿ ಏನು ಮಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರ ಡ್ಯಾಡಿನ ಮುಂದೆ ಇಟ್ಕೊಂಡು ಸೇಹೋನ್ನ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮಿಬ್ಬರು ಮತ್ತೆ ಬ್ರೇಕಪ್ ಆಗೋಗಿ ಮಾಡಿದೆ ಅಲ್ವಾ ನೀನು? ಆವಾಗ ನಾನು ಎಷ್ಟು ಫೀಲ್ ಮಾಡಿದೆ ಅಂತ ನಿಂಗೇನಾದರೂ ಗೊತ್ತಾ? ಆ್ಯಂಡ್ ಸೇಹೋನ್ ಅವನಿಗೆ ಎಷ್ಟು ನೋವಾಗಿರ್ಬೋದು ಅಂತ ನೀನೇನಾದರೂ ಯೋಚನೆ ಮಾಡ್ದಾ? ಇಲ್ವಲ್ಲ. ಯಾರಿಗೇನಾದರೆ ನಿನಗೇನು? ನಿನಗೆ ನೀನು ಆ್ಯಂಡ್ ನಿನ್ನ ಫೀಲಿಂಗ್ಸ್ಗಳೇ ಮುಖ್ಯ ಅಲ್ವಾ? ಅದಕ್ಕೋಸ್ಕರ ನೀನು ಯಾರು ಲವ್ನ ಬೇಕಿದ್ರೂ ಸಾಯಿಸ್ಬಿಡ್ತೀಯಾ? ವಯನ್, ಬಾಯಿ ಮುಚ್ಚು ಜೇಕೆ. ನೀನೇನು ಹೇಳಬೇಡ. ನೀನೇನು ಹೇಳಿದ್ರು ಕೇಳೋದಕ್ಕೆ ನಾನು ರೆಡಿ ಇಲ್ಲ ಇವಾಗ. ನಿನ್ನ ಮೇಲೆ ರಿವೆಂಜ್ ತೊಗೋಬೇಕು ಅಂತಾನೆ ನಿನ್ನ ಎಲ್ರನ್ನೂ ದೂರ ಮಾಡಿ ಯಾರ ಸ್ನೇಹ ಪ್ರೀತಿನೂ ಸಿಗದೆ ನಿನ್ನ ಒಂಟಿಯಾಗಿರೋವಾಗ ಮಾಡಬೇಕು. ನೀನು ಅದರಿಂದ ಫೀಲ್ ಆಗಿ ತುಂಬ ನೋವು ಅನುಭವಿಸ್ಬೇಕು ಅಂದ್ಕೊಂಡೆ. ನನ್ನ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ಆದರೆ ನೀನು ಆಲ್ರೆಡಿ ಇಷ್ಟೊಂದು ಸ್ಯಾಡ್ ಫೀಲ್ ಆಗ್ತೀಯ ಅಂತ ನಾನು ಸ್ವಲ್ಪನೂ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ವೀಕಾ ಜೇಕೆ ನೀನು? ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿತ್ತು ಗೊತ್ತಾ? ಜಿಮಿನ್ ಆ್ಯಂಡ್ ಥಯಾಂಗ್ ಅವರಿಬ್ಬರು ಫ್ರೆಂಡ್ಶಿಪ್ನ ನೀನು ಕಟ್ ಮಾಡ್ಕೊಂಡು ನನ್ನ ಹತ್ರ ಬಂದಿದ್ದಿದ್ರೆ ನಾನು ನಿನ್ನ ಲವ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿನ್ನ ನಿಜವಾಗ್ಲೂ ಪ್ರೀತಿಸೋ ಥರ ನಾಟಕ ಮಾಡಿ ಕಾಲೇಜಲ್ಲಿರೋ ಅಷ್ಟು ಜನರ ಮುಂದೆ ನಾನು ನಿನ್ನ ಲವ್ವೇ ಮಾಡಲಿಲ್ಲ, ದಿಸ್ ಈಸ್ ಫೇಕ್ ಲವ್ ಅಂತ ಹೇಳಿ ಎಲ್ಲರ ಮುಂದೆನೂ ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ನಿನ್ನ ಯಾಮರ್ಸ್ಬಿಟ್ಟು ಬಿಟ್ಟೋಗ್ತಿದ್ದೆ. ಬಟ್ ಎಲ್ಲ ನಾವು ಅಂದ್ಕೊಂಡಾಗೆ ನಡೀತಾ ಹೇಳು? ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಆಗೋದೇ ಇನ್ನೊಂದು. ಇರಲಿ, ಎನಿವೆ ನೀನು ಇವಾಗ ಫೀಲ್ ಆಗ್ತಿದೆಯಲ್ವಾ? ನನಗಿಷ್ಟು ಸಾಕು. ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡ್ತಿದ್ರೆ ನನಗೊಂಥರ ಹ್ಯಾಪಿ ಆಗ್ತಿದೆ ಜೇಕೆ. ನೋಡ್ತೀನಿ ನೀನು ಎಷ್ಟು ದಿನ ಹೀಗೆ ಫೀಲ್ ಮಾಡ್ತೀಯಾ ಅಂತ. ಸರಿ, ನನ್ನ ಅಣ್ಣನ ಕಾರ್ ಬಂತು. ನಾನು ಡೇಟ್ ಹೋಗಿ ಬರಬೇಕಲ್ವಾ? ನಾನು ಡೇಟಿಂಗಿಗೆ ಹೋಗಿ ಬರ್ತೀನಿ. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ, ನಂಗೆ ಹುಡ್ಗ ಇಷ್ಟ ಆದರೆ ಪಕ್ಕಾ ಮ್ಯಾರೇಜ್ ಫಿಕ್ಸ್. ದೆನ್ ಮ್ಯಾರೇಜ್ ಆದಮೇಲೆ ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಇಂಡಿಯಾಗೆ ಹೋಗ್ತೀನಿ ಜಂಕೋಕ್. ಮತ್ತೆ ಕೊರಿಯೋಕ್ಕೆ ಬರೋದು ರೇರು. ಅಕಸ್ಮಾತ್ ಬಂದರೆ ಸಾಧ್ಯವಾದರೆ ನಿನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ? ಬಾಯ್ ಜಂಕೋಕ್. ಸೇಫಾಗಿ ಹೋಗಿ ನಿನ್ನ ಮನೆ ಸೇರ್ಕೋ ಅಂತ ನೀವು ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ತೀರಾ. ಜೇಕೆ ನಿಮ್ಮ ಮುಂದೆನೇ ನೀಲ್ ಡೌನ್ ಮಾಡಿ ಜೋರಾಗಿ ಅಳ್ತಾ ಇದ್ದಾರೆ. ಅದ್ರ ಜೊತೆ ಇದೇ ಟೈಮ್ ಜೋರು ಮಳೆ ಬೇರೆ ಬರೋದು ಶುರುವಾಗುತ್ತೆ. ಆ ಮಳೆಯಲ್ಲೇ ಮತ್ತೆ ನೆನ್ಕೊಂಡು ಚೆನ್ನಾಗಿ ಅಳ್ತಾ ಇದ್ದಾರೆ ಜೇಕೆ. ಇದುವರೆಗೂ ನಮ್ಮ ಜೇಕೆ ಯಾವತ್ತೂ ಯಾರಿಗೋಸ್ಕರನೂ ಈ ರೀತಿ ಕಣ್ಣೀರು ಹಾಕಿರಲ್ಲ.
ನಿಮ್ಮ ಮೇಲೆ ಹೇಳ್ಕೊಳಕ್ಕಾಗದೇ ಇರುವಷ್ಟು ಲವ್ ಅವ್ರ ಮನಸ್ಸಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ನೀವು ರಿವೆಂಜ್ ಅನ್ನೋ ಹೆಸರಲ್ಲಿ ಅವ್ರಿಗೆ ಕೊಡ್ತಾ ಇರೋ ಪೇಯ್ನ್ ಅವ್ರಿಂದ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ವಯನ್ ಪ್ಲೀಸ್ ಕಮ್ ಬ್ಯಾಕ್ ಅಗೇನ್ ಅಂತ ಜೋರಾಗಿ ಕಿರಿಚ್ಕೊಂಡು. ನೆಕ್ಸ್ಟ್ ಈ ಸೈಡ್ ನೀವು ಕಾರ್ ಒಳಗಡೆಯಿಂದ ಸೈಡ್ ಮಿರರಲ್ಲಿ ಜೇಕೆ ಅಳ್ತಾ ಇರೋದನ್ನು ನೋಡ್ಬಿಟ್ಟು, ಛೇ ನಾನು ಯಾಕೆ ಇಷ್ಟೊಂದು ಕ್ರೂರಿ ಆದೆ, ಅವನೇನೋ ತಪ್ಪು ಮಾಡ್ದ ಅಂತ ಅವನಿಗೆ ಈ ರೀತಿ ನೋವು ಕೊಡೋದು ಸರಿನಾ? ಹೀಗೆ ಮಾಡೋದ್ರಿಂದ ನನಗೂ ಅವನಿಗೂ ಏನು ವ್ಯತ್ಯಾಸ ಇದೆ? ನನ್ನ ಲವ್ನ ಹಾಳು ಮಾಡಿ ಸೇಹುನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದು ತುಂಬ ದೊಡ್ಡ ತಪ್ಪೆ. ಆದರೆ ಅದ್ರ ಬದಲಾಗಿ ನಾನು ಅವನ ಮೇಲೆ ರಿವೆಂಜ್ ತೊಗೋತಿರೋದು ತಪ್ಪಾ ಸರಿನಾ? ಇಲ್ಲ, ಅವನು ಇದಕ್ಕೆಲ್ಲ ಡಿಸರ್ವೆ. ಬಟ್ ಇವಾಗ ಅವನು ಅಳ್ತಾ ಇರೋದನ್ನು ನೋಡಿ ನಂಗೆ ಯಾಕೆ ಫೀಲ್ ಆಗ್ತಿದೆ? ಬರೀ ಬಾಯಿ ಮಾತಿಗೇನೋ ಜೇಕೆ ಅಳ್ತಿದ್ರೆ ನಂಗೆ ಹ್ಯಾಪಿಯಾಗಿ ಫೀಲ್ ಆಗುತ್ತೆ ಅಂತ ಹೇಳಿದೆ. ಆದರೆ ನಾನು ನಿಜವಾಗ್ಲೂ ಖುಷಿಯಾಗಿಲ್ಲ. ಇದು ಯಾವ ಥರ ಫೀಲಿಂಗ್ ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ಜೋರು ಮಳೇಲಿ ಜೇಕೆಗೆ ಮತ್ತೆ ಫೀವರ್ ಬಂದರೆ ಏನು ಮಾಡೋದು? ಇಲ್ಲ, ಅವನೊಂದು ಮಳೇಲಿ ನೆನೆಯೋಕೆ ಬಿಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೋತಾ ಇದ್ದೀರಾ. ಕ್ಷಮಿಸಿ ಬಿಡಲಿ ನಾನಿಸೋತು, ಕೈ ಚಾಚಲೆ ಎಲ್ಲ ಮರೆತು